ಲಾಂಜಿವಿಟಿ ಎಕ್ಸ್ಪರ್ಟ್ ಅಂತೆ. ಅದಕ್ಕೊಂದು 1000 ಸಪ್ಲಿಮೆಂಟ್ಸ್ ತಗೊಳ್ಳೋದು. ಯಾವಾಗ್ಲೂ ಏನಕ್ಕೆ ಹೆಂಗಾಗಿ ಕಾಣ್ಬೇಕು? ವಯಸ್ಸಾದವ್ರು ಹೆಂಗಾಗಿ ಕಂಡ್ರೆ ಹೆಂಗಾಗಿರೋರು ಹೆಂಗೋ ಕಾಣ್ತಾರೆ. ಕೇಳಿದಿರಾ ಇದು ಪದ? ಹೆಂಗಾಗಿರೋರು ಹೆಂಗಾಗಿರ್ಬೇಕು, ಹೆಂಗಾಗಿರೋರು ಹೆಂಗಾಗಿಲ್ಲ ಅಂದ್ರೆ ಹೆಂಗಾಗಿರೋರು ಹೆಂಗೋ ಇರ್ತಾರೆ ಅಂತ ಅರ್ಥ ಇದೆ ಅಲ್ವಾ ಅದ್ರಲ್ಲಿ? ಇವಾಗ 40 ವರ್ಷದವ್ರು 40 ವರ್ಷದವ್ರಂಗ್ ಕಾಣ್ಬೇಕು, 50 ವರ್ಷದವ್ರು 50 ವರ್ಷದವ್ರಂಗ್ ಕಾಣ್ಬೇಕು. ನಾನು 50 ವರ್ಷದ ಆಗಿರ್ತೀನಿ, ನಾನು 20 ವರ್ಷದವ್ರಂಗ್ ಕಾಣ್ತೀನಿ ಅಂತ ಹೇಳಿ 20 ವರ್ಷದವ್ರಿಗೆ ಏನ್ ಕೆಲಸ ಇರುತ್ತೆ ಅವಾಗ? ನಾನು ಅವಾಗ ಹಂಗಿದ್ದೆ, ಇವಾಗ್ಲೂ ಹಂಗೆ ಆಗ್ಬೇಕು. ನನ್ PUC ಪ್ಯಾಂಟ್ ಇತ್ತು, ನನ್ 35 ವರ್ಷ ಆದ್ರೂ PUC ಪ್ಯಾಂಟ್ ಹಾಕೋಬೇಕು ಅಂತ ಹೆಂಗ್ ಹಾಕಾಗತ್ತೆ ಅದು ಅಲ್ವಾ? ಹಂಗಿದೆ. ಇವ್ರ ಮೊನ್ನೆ ಯಾರು ನನ್ ಮದ್ವೆ ಸೀರೆ ಬ್ಲೌಸ್ ಎಲ್ಲ ಇವಾಗ್ಲೂ ಹಾಕೊಂಡೆ, ಅದ್ ಆಗೋಯ್ತು, 20-30 ವರ್ಷ ಆಗೋಯ್ತು ಮದ್ವೆ ಆಗಿ, ಆ ಸೈಜಲ್ಲೆಲ್ಲ ಇವಾಗ್ಲೂ ಹಂಗೆ ಇರ್ಬೇಕು ಅಂದ್ರೆ ಹೆಂಗ್ ಸಾಧ್ಯ? ಕೊಳಚೆ ನೀರ್ ಮೇಲೆ ಸೂರ್ಯನ ಕಿರಣ ಬಿದ್ದು ಸ್ಪಾರ್ಕಲ್ ಆಗದ್ ನೋಡಿದೀರಾ? ಮತ್ತೆ ಹರಿಯ ನೀರು ನೀವು ನೋಡುತ್ತೀರಾ? ಹರಿಯ ನೀರು ಎಷ್ಟು ಚೈತನ್ಯ ಇರುತ್ತೆ ಅದ್ರಲ್ಲಿ, ಫುಲ್ ಮಿಂಚ್ತಾ ಇರತ್ತೆ. ಹಂಗೆ ನೋಡಿದ್ರೆ ಹಂಗೆ ಕುಡಿಬೇಕು ಅಂತ ಅನ್ಸತ್ತೆ ಅಲ್ವಾ? ಹಂಗೆ ನಿಮ್ಮನ್ನು ಯಾರಾದ್ರೂ ನೋಡಿದ್ರೆ ಮಾತಾಡ್ಬೇಕು ಅಂತ ಅನ್ನಿಸ್ಬೇಕು ಅವ್ರಿಗೆ. ಹೇಳ್ತಾರೆ ಗೊತ್ತಾ, ಕೆಲವೊಬ್ರು ಮುಖವನ್ನು ನೋಡಿದ್ರೆ ಕಳೆ ಇದೆ ಅಂತ. ಏನಿಕ್ಕದು? ಅವ್ರು ಹರಿತಾ ಇರ್ತಾರೆ ಒಳಗೆ, ನೋಡಿದಿರ ಅಲ್ವಾ? ಇವಾಗ ಮಕ್ಕಳು ತಕ್ಷಣ ಹೋಗ್ತಾರೆ. ಸಾಧಾರಣ ಉದಾಹರಣೆ, ಯಾವ್ದೇ ಚಿಕ್ಕ ಮಗು ನೋಡಿದ್ರು, ಯಾರೇ ಎಷ್ಟೇ ಬಲಿಷ್ಠರಾಗಿರೋ ತಕ್ಷಣ ಮಾತಾಡ್ಸಕ್ ಮುಂದೆ ಹೋಗ್ತಾರೆ. ಯಾಕೆ? ಅಷ್ಟು ಶುದ್ಧವಾಗಿರ್ತಾರೆ ಮಕ್ಕಳು. ಮದ್ವೆ ಆಗೋರ್ ಮುಖದಲ್ಲಿ ಕಳೆ ಇರುತ್ತೆ, ನೋಡಿದೀರಾ? ಆಮೇಲೆ ಏನಾಯ್ತು ಅದು? ಯಾರಾದ್ರೂ ಆಚೆ ಕಡೆಯಿಂದ ಏನಾದ್ರು ಬಂದ್ಬಿಟ್ಟು ಕೀ ಕೊಟ್ರ ಅವರಿಗೆ, ಏನ್ ಮಿಂಚ್ತಾ ಇರ್ತಾರೆ. ಯಾರೋ ನನ್ ಕಸಿನ್ ಬಂದಿದ್ದ, ಅದಕ್ಕೆ ಜ್ಞಾಪಕ ಬಂತು, ಅದೇ ಹೇಳ್ತಾ ಇದ್ದೆ. ಬೈ ಡಿಫಾಲ್ಟ್ ಮುಖದಲ್ಲಿ ಕಳೆ ಇರುತ್ತೆ ಅವರಿಗೆ ಅಲ್ವಾ? ನೋಡಿದೀರ ಅಲ್ವಾ? ನಿಮ್ಗೂ ಬಂದಿರತ್ತೆ ಅದೆಲ್ಲ. ಎಲ್ಲೋಯ್ತು ಆ ಕಳೆ? ಮತ್ತೆ ಮದ್ವೆ ಆಗ್ಬೇಕು ಅಂತ ಅಲ್ಲ, ಕಳೆ ಬರ್ಬೇಕು, ಬೇರೆ ತರ ಕಳೆಗಳು ಬರ್ಬೇಕು. ನಿಮ್ ಬರೀ ಕೊಳೆ ಬರ್ತಾ ಇದೆ ಎಲ್ಲ. ಇವಾಗ ಶಾಲೆಗೆ ಹೋದಾಗ PT ಪೀರಿಯಡ್ ಬಂತು ಅಂದ್ರೆ ಏನು ಉತ್ಸಾಹ ಅವಾಗ. ಇವಾಗ ಯೋಗ ಬರ್ತೀರಾ ಆ ತರ ಒಂದಿನ ನನ್ ಮುಖಗಳಲ್ಲಿ ನೋಡೇ ಇಲ್ಲ. ನಾನು ಆಟಾಡಕ್ ಹೋಗ್ತಾ ಇದ್ದೀನಿ ಅನ್ನೋ ಮನೋಭಾವನೆ ಇದೆಯಾ? ಅದ್ ಬರ್ಬೇಕು, ಬಹಳ ಬಹಳ ಮುಖ್ಯ ಅದು. ಒಂದಿದ್ಯಾ? ಒಂದಿನ ಯಾರು ನಗ್ನಗ್ತಾ ಬಂದಿದ್ ನಾನು ನೋಡೇ ಇಲ್ಲ. ನಾವ್ ಏನೇ ಕೆಲಸ ಅನ್ಸರ್ಸ್ಕೊಂಬಂದ್ರು ಬೇರೆಯವ್ರಿಗಂತ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಪ್ರತಿಯೊಂದನ್ನು ನಾವ್ ಏನೇನ್ ಆಚರಿಸ್ಕೊಂಡ್ ಬರ್ತೀವಿ, ಏನೇನ್ ಅನ್ಸರ್ಸ್ತಾ ಬರ್ತೀವಿ, ನಮ್ಗಂತ ಮಾಡ್ತಾ ಹೋಗ್ಬೇಕು. ಇದ್ರಲ್ಲಿ ಸ್ವಾರ್ಥ ಇಲ್ಲ, ಇದ್ರಲ್ಲಿ ದುರಾಸೆನೂ ಇಲ್ಲ. ಇದ್ ಮಾಡೋದ್ರಿಂದ ನಮ್ಗ್ ನೆಮ್ಮದಿ ಆಗ್ತಾ ಇದೆ ಅಲ್ವಾ? ಇವಾಗ ಯಾವಾಗ ನೀವು ಪ್ರತಿಯೊಂದು ಮಾಡೋ ಕೆಲಸದನೂ ಬೇರೆಯವ್ರಿಗೋಸ್ಕರ ಮಾಡ್ತೀರಾ, ಅಥವಾ ಬೇರೆಯವ್ರನ್ನ ಸಮಾಧಾನ ಪಡಿಸ್ಬೇಕು ಅಂತ ಮಾಡ್ತಾ ಹೋಗ್ತೀರಾ, ಅದು ಆ ಕೆಲಸದ ಮೂಲ ಉದ್ದೇಶನೇ ಮರ್ತೋಗುತ್ತೆ, ನಿಮ್ಮ ಜೀವನದ ಗುರಿನೂ ಮರ್ತೋಗತ್ತೆ. ಗಮನಿಸಿದೀರಾ ಇದು? ಆಮೇಲೆ ಕಳ್ದೋಗ್ಬಿಡ್ತೀರಾ ನೀವು. ಇವಾಗ ಹೇಳ್ತಾರಲ್ವಾ, ಹರಿಯೋ ನೀರ್ ಯಾವತ್ತೂ ವಾಸನೆ ಬರೋದಿಲ್ಲ, ನಿಂತಿರೋ ನೀರೇ ಕೊಳಚೆ ನೀರೇ ವಾಸನೆ, ನಿಂತಿರೋ ನೀರೇ ಕೊಳಚೆ ಆಗೋದು. ಇವಾಗ ನೀವೇ ಇದನ್ನ ನಿಮ್ಗೆ ಅಳವಡಿಸ್ಕೊಳ್ಳಿ. ನೀವ್ ಜೀವನದಲ್ಲಿ ಹರಿತಾ ಇದ್ರೆ ಒಂದ್ ಕಡೆ ಇದ್ದೀರಾ, ಯಾಕಂದ್ರೆ ಆವಾಗ ಕಣ್ಣೀರಿಗೆ ಯಾರು ಬೆಲೆ ಕೊಡ್ಲಿಲ್ಲ. ಇವಾಗ ಹಾಗೆ ಅಲ್ವಾ ಆಗೋದು? ಒಂದ್ ಹಂತದ ತನಕ ನೀವೇನೋ ಒಂದ್ ಅನ್ಸರ್ಸ್ಕೊಂಡ್ ಬರ್ತೀರಾ ಅನ್ಕೊಳ್ಳಿ, ಯಾರಾದ್ರೂ ಏನಾದ್ರು ಬೆಲೆ ಕೊಡ್ಲಿಲ್ಲ ಅದಕ್ಕೆ ಅಂತ ಹೇಳಿದ್ರೆ ನಿಮ್ ಒಳಗ್ ಸತ್ತೋಗುತ್ತೆ ಅದು. ಸರಿ ತಪ್ಪು ದಾಟ್ ಹೋಗ್ತೀರಾ, ಸಂತೋಷ ದುಃಖ ದಾಟ್ ಹೋಗ್ತೀರಾ, ಸತ್ಯ ಅಸತ್ಯವನ್ನ ದಾಟ್ ಹೋಗ್ತೀರಾ. ಅವಾಗ ಏನು ಮಾಡಿರಾಗೋದಿಲ್ಲ. ಒಂದು ತಿಳ್ಕೊಳ್ಳಿ, ನಿಮ್ಮಲ್ಲಿ ಖುಷಿ ಅನ್ನೋದು ಬರ್ದೇ ಇರೋ ಕಾರಣ ಎಷ್ಟೋ ವರ್ಷಗಳಿಂದ ಮಾಡ್ದೇನೆ ಇರೋ ಕೆಲಸಗಳು ಅಲ್ಲೇ ಇರೋದ್ರಿಂದ. ನೀವ್ ದೇವ್ರಲ್ಲ ಆಯ್ತಾ? ಇಲ್ಲಿ ಬಂದಿದ್ದೀರಾ, ನಾನ್ ಹೇಳ್ತಾ ಇದ್ದೀನಿ, ದೇವ್ರಲ್ಲ. ದೇವ್ರಿಗೆ ಸಮಯ ಇರುತ್ತೆ ಎಲ್ಲ ಕೆಲಸ ಮಾಡಕ್, ನಿಮ್ಗಿರಲ್ವಾ? ಕಥೆನೆ ಹೊಡಿಬೇಡಿ ನಂಗೆ ಫ್ಯಾಮಿಲಿ ಇದೆ, ಅದಿದೆ ಅದೆಲ್ಲ ಡಬ್ಬ ರೀಸನ್ಸ್ ಕೊಟ್ರೆ ನಿಮ್ಗೆ ಮಾಡಕ್ ಆಸಕ್ತಿ ಇಲ್ಲ ಅಂತಾನೆ ಲೆಕ್ಕ. ತುಂಬಾ ಸತ್ಯ ತಿಳಿದಾಗ, ಇಡೀ ಜೀವನದಲ್ಲಿ ಬರೀ ಸುಳ್ಳೆ ಹೇಳ್ಕೊಂಡ್ ಬದುಕಿರೋರ್ಗೆ ಒಂದೇ ದಿನ ಸತ್ಯ ಹೇಳ್ಬಿಡಿ ಅಲ್ಲ, ಅವಾಗ್ಲೇ ಹತ್ತು ಬಿಡ್ತಾರಲ್ಲೇ.
ಗಮನಿಸಿದ್ರಾ? ಇವರೆಲ್ಲ ಹೋಗ್ತಾರೆ ಆಶ್ರಮಗಳಿಗೆ ಮಠಗಳಿಗೆಲ್ಲ. ಯಾರೋ ಒಬ್ರು ಏನೋ ಹೇಳ್ತಾ ಇದಾರೆ ಅಂತ ಒಂದ್ ಅನುಭವ ಆಗಕ್ ಶುರುವಾಗ್ತಾ ಇದ್ದಂಗೆ ಗುಳು ಅಂತ ಕಣ್ಣಲ್ಲಿ ನೀರೆಲ್ಲ ಹರಿಯಕ್ ಶುರುವಾಗತ್ತೆ. ಯಾಕೆ? ಅಷ್ಟು ಡಿಸ್ಕನೆಕ್ಟ್ ಆಗಿರ್ತಾರೆ ಅವ್ರ ಜೊತೆ ಅವರೇ. ನೋಡ್ತೀರಲ್ವಾ ನೀವು? ಏನೋ ಒಂದ್ ಅನುಭವ ಆಗ್ತಾ ಇದ್ದಂಗೆ ಸಹಜವಾಗಿ ಕಣ್ಣಲ್ಲಿ ನೀರ್ ಬರುತ್ತೆ. ಅದ್ ನಂಗೆ ಚಿಕ್ಕ ವಯಸ್ಸಲ್ಲೇ ಬಂದೆಲ್ಲ ಸತ್ತೋಗಿದೆ ಇವಾಗ. ಯಾಕಂದ್ರೆ ಆವಾಗ ಕಣ್ಣೀರಿಗೆ ಯಾರು ಬೆಲೆ ಕೊಡ್ಲಿಲ್ಲ. ಇವಾಗ ಹಾಗೆ ಅಲ್ವಾ ಆಗದು? ಒಂದ್ ಹಂತದ ತನಕ ನೀವೇನೋ ಒಂದ್ ಅನ್ಸರ್ಸ್ಕೊಂಡ್ ಬರ್ತೀರಾ ಅನ್ಕೊಳ್ಳಿ. ಯಾರಾದ್ರೂ ಏನಾದ್ರು ಬೆಲೆ ಕೊಡ್ಲಿಲ್ಲ ಅದಕ್ಕೆ ಅಂತ ಹೇಳಿದ್ರೆ ನಿಮ್ ಒಳಗ್ ಸತ್ತೋಗುತ್ತೆ ಅದು. ನಾವ್ ಏನೇ ಕೆಲ್ಸ ಅನ್ಸರ್ಸ್ಕೊಂಬಂದ್ರು ಬೇರೆಯವ್ರಿಗಂತ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಪ್ರತಿಯೊಂದನ್ನು ನಾವ್ ಏನೇನ್ ಆಚರಿಸ್ಕೊಂಡ್ ಬರ್ತೀವಿ, ಏನೇನ್ ಅನ್ಸರ್ಸ್ತಾ ಬರ್ತೀವಿ, ನಮ್ಗಂತ ಮಾಡ್ತಾ ಹೋಗ್ಬೇಕು. ಇದ್ರಲ್ಲಿ ಸ್ವಾರ್ಥ ಇಲ್ಲ, ಇದ್ರಲ್ಲಿ ದುರಾಸೆನೂ ಇಲ್ಲ. ಇದ್ ಮಾಡೋದ್ರಿಂದ ನಮ್ಗ್ ನೆಮ್ಮದಿ ಆಗ್ತಾ ಇದೆ ಅಲ್ವಾ? ಇವಾಗ ಯಾವಾಗ ನೀವ್ ಪ್ರತಿ ಒಂದು ಮಾಡೋ ಕೆಲ್ಸದನೂ ಬೇರೆಯವ್ರಿಗೋಸ್ಕರ ಮಾಡ್ತೀರಾ, ಅಥವಾ ಬೇರೆಯವ್ರನ್ನ ಸಮಾಧಾನ ಪಡಿಸ್ಬೇಕು ಅಂತ ಮಾಡ್ತಾ ಹೋಗ್ತೀರಾ, ಅದು ಆ ಕೆಲ್ಸದ ಮೂಲ ಉದ್ದೇಶನೇ ಮರ್ತೋಗುತ್ತೆ. ನಿಮ್ಮ ಜೀವನದ ಗುರಿನೂ ಮರ್ತೋಗುತ್ತೆ. ಗಮನಿಸಿದೀರಾ ಇದು? ಆಮೇಲೆ ಕಳ್ದೋಗ್ಬಿಡ್ತೀರಾ ನೀವು. ಅವಾಗ ಅನ್ಸುತ್ತೆ, ಅಯ್ಯೋ 20 ವರ್ಷ ಯಾರೋ ಹೇಳಿದ್ ಮಾಡ್ಕೊಂಬಂದೆ. ಅದೇ ಒಂದ್ ಸಿನಿಮಾ ಬಂತಲ್ಲ 3 Idiots ಅಂತ, ಜ್ಞಾಪನ ಇದೆಯಾ? ಅವಾಗ ಸುಮ್ನೆ 22 ವರ್ಷ ಯಾರೋ ಹೇಳದ್ ಮಾಡಿದ್ರಿ. 22 ವರ್ಷ ಆದ್ಮೇಲೆ ರೆಬಲ್ ಆಗಕ್ಕಿನ್ನ 5ನೇ ವರ್ಷದಲ್ಲೇ ರೆಬಲ್ ಆಗಿ ಯಾರು ಬೇಡ ಅಂತಾರೆ? ಆದ್ರೆ ಅವ್ರ ಮಾತುಗಳಿಗೆ ಬೆಲೆ ಕೊಡಲ್ಲ ಅಲ್ವಾ? ಗಮನಿಸಿದೀರಾ ಇದು? ಅಟ್ಲೀಸ್ಟ್ ನಿಮ್ ಮಕ್ಳಿಗೆ ಹಿಂಗ್ ಮಾಡ್ಬೇಡಿ ನೆಕ್ಸ್ಟ್. ಇವಾಗ ನೀವ್ ನನ್ನನ್ನು ಏನ್ ನೋಡ್ತೀರಾ, ನಾನು ಹೇಳ್ಕೊಡೋದಾಗ್ಲಿ, ಅಂದ್ರೆ ನಿಮ್ ಜೊತೆ ಸಮಯ ಕಳಿಯೋದಾಗ್ಲಿ, ಅದು ನನ್ನ ಜೀವನದ ಒಂದು ಭಾಗ ಅಷ್ಟೇ. ಒಂದ್ ದಿನಕ್ಕೆ 1-1.5 hour ನೋಡ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಮಾಡ್ತಾ ಮಾಡ್ತಾ ಕೆಲವೊಂದು ಜೀವನ ತಿಳಿಸುತ್ತೆ, ಅನುಭವಗಳು ತಿಳಿಸುತ್ತೆ, ಜನಗಳು ತಿಳಿಸ್ಕೊಡ್ತಾರೆ. ಆ ಹಾದಿ ಏನ್ ನೀವು ಅನುಸರಿಸ್ತಾ ಬರ್ತೀರಾ ಅದೇ ನಿಮ್ಗೆ ತಿಳಿಸ್ಕೊಡ್ತಾ ಬರುತ್ತೆ. ಆದ್ರೆ ಒಂದೇನಂದ್ರೆ ನಿಲ್ಬಾರ್ದಷ್ಟೆ. ನಿಂತ್ರೆ ಇವಾಗ ಹೇಳ್ತಾರಲ್ವಾ, ಹರಿಯೋ ನೀರ್ ಯಾವತ್ತೂ ವಾಸನೆ ಬರೋದಿಲ್ಲ, ನಿಂತಿರೋ ನೀರೇ ಕೊಳಚೆ ನೀರೇ ವಾಸನೆ, ನಿಂತಿರೋ ನೀರೇ ಕೊಳಚೆ ಆಗೋದು. ಇವಾಗ ನೀವೇ ಇದನ್ನ ನಿಮ್ಗೆ ಅಳವಡಿಸ್ಕೊಳ್ಳಿ. ನೀವ್ ಜೀವನದಲ್ಲಿ ಹರಿತಾ ಇದ್ರೆ ಒಂದ್ ಕಡೆ ಇದ್ದೀರಾ, ಒಂದೇ ಕಡೆ ಅಲ್ವಾ ಇರೋದು? ನೋಡಿ ಎಷ್ಟು ಕೊಳಕಿರ್ಬೇಕು ನಿಮ್ಮಲ್ಲಿ ಹಾಗಾದ್ರೆ. ಆದ್ರೆ ಒಂದೇ ಕಡೆ ಇದ್ದು ನೀರ್ ಒಂದೇ ಕಡೆ ಇದ್ದೂನು ಪರಿಶುದ್ಧವಾಗಿರಕ್ಕೆ ಒಂದಿಷ್ಟು ನಿಯಮಗಳನ್ನ ಅನುಸರಿಸ್ಬೋದು. ಅದನ್ನ ಅನುಸರಿಸಿದ್ರೆ ನೀರ್ ಶುದ್ಧವಾಗಿರುತ್ತೆ. ಅದನ್ನ ಮಾಡ್ತಾ ಇದ್ದೀರಾ ನೀವು? ಈಗ ಕೇಳಿದಿರ ಅಲ್ವಾ, ಹರಿಯ ನೀರ್ ಯಾವತ್ತೂ ವಾಸನೆ ಬರೋದಿಲ್ಲ, ಹರಿಯ ನೀರ್ ಯಾವತ್ತೂ ಅದ್ರಲ್ಲಿ ಏನು ಪಾಚಿ ಎಲ್ಲ ಏನು ಕಟ್ಟೋದಿಲ್ಲ, ಶುದ್ಧವಾಗಿರುತ್ತೆ. ಹರಿತಾ ಇದ್ರೆ ನೀವ್ ನೆಲ ನೋಡ್ಬೋದು ಕೆಳಗೆ. ಅದೇ ಒಂದೇ ಕಡೆ ನಿಂತಿರೋ ನೀರು ಒಂದ್ ಸ್ವಲ್ಪ ದಿನ ಆದ್ಮೇಲೆ ನೆಲನೇ ಕಾಣೋದಿಲ್ಲ. ಅದೇ ಆಗಿರೋದು, ನಿಮ್ಮನ್ನ ನೀವ್ ನೋಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಕೊಳಕೆಲ್ಲ ತುಂಬಿದೆ. ನೀರನ್ನ ನೋಡ್ತಾನೆ ಇದೀರಾ, ನಿಮ್ ಪ್ರತಿಬಿಂಬ ಅದ್ರಲ್ಲಿ ಬರ್ತಾನೆ ಇಲ್ಲ. ನಾನೇ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಅವಾಗ. ಆಗಿದೆ ಅಲ್ವಾ ಈ ತರ? ಅದೇ ಶುದ್ಧವಾಗಿರೋ ನೀರಲ್ಲಿ ಸೂರ್ಯನ ಕಿರಣಗಳು ಅದ್ಮೇಲೆ ಬೀಳತ್ತೆ, ಕಿರಣಗಳು ನಿಮ್ ಮುಖದ ಮೇಲೆ ಬೀಳತ್ತೆ, ನೀವು ಮಿಂಚ್ತೀರಾ, ಅದು ಮಿಂಚತ್ತೆ. ಏನಕ್ಕೆ ಇಟ್ಕೋಬಾರ್ದು? ತುಂಬಾ ಸಾಧಾರಣ ಉದಾಹರಣೆ ಆಯ್ತಾ? ಸುಮಾರು ಸತಿ ಉಪನಿಷತ್ಗಳಲ್ಲಿ ಹೇಳ್ತಾರೆ. ಎಷ್ಟು ಸಾಧಾರಣ ಉದಾಹರಣೆ ಇದು ಅಲ್ವಾ? ಕೊಳಚೆ ನೀರ್ ಮೇಲೆ ಸೂರ್ಯನ ಕಿರಣ ಬಿದ್ದು ಸ್ಪಾರ್ಕಲ್ ಆಗದ್ ನೋಡಿದೀರಾ? ಮತ್ತೆ ಹರಿಯ ನೀರು ನೀವು ನೋಡುತ್ತೀರಾ? ಹರಿಯ ನೀರು ಎಷ್ಟು ಏನೋ ಚೈತನ್ಯ ಇರುತ್ತೆ ಅದ್ರಲ್ಲಿ, ಫುಲ್ ಮಿಂಚ್ತಾ ಇರತ್ತೆ. ಹಂಗೆ ನೋಡಿದ್ರೆ ಹಂಗೆ ಕುಡಿಬೇಕು ಅಂತ ಅನ್ಸತ್ತೆ ಅಲ್ವಾ? ಹಂಗೆ ನಿಮ್ಮನ್ನು ಯಾರಾದ್ರೂ ನೋಡಿದ್ರೆ ಮಾತಾಡ್ಬೇಕು ಅಂತ ಅನ್ನಿಸ್ಬೇಕು ಅವ್ರಿಗೆ. ಹೇಳ್ತಾರೆ ಗೊತ್ತಾ, ಕೆಲವೊಬ್ರು
ಮುಖವನ್ನು ನೋಡಿದ್ರೆ ಕಳೆ ಇದೆ ಅಂತ. ಏನಿಕ್ಕದು, ಅವ್ರು ಹರಿತಾ ಇರ್ತಾರೆ ಒಳಗೆ. ನೋಡಿದಿರ ಅಲ್ವಾ? ಇವಾಗ ಮಕ್ಕಳು ತಕ್ಷಣ ಹೋಗ್ತಾರೆ. ಸಾಧಾರಣ ಉದಾಹರಣೆ, ಯಾವುದೇ ಚಿಕ್ಕ ಮಗುನ್ ನೋಡಿದ್ರು, ಯಾರೇ ಎಷ್ಟೇ ಬಲಿಷ್ಠರಾಗಿರೋ ತಕ್ಷಣ ಮಾತಾಡ್ಸಕ್ ಮುಂದೆ ಹೋಗ್ತಾರೆ. ಯಾಕೆ? ಅಷ್ಟು ಶುದ್ಧವಾಗಿರ್ತಾರೆ ಮಕ್ಕಳು. ಬೆಳಿತಾ 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 ಹಾಳಾಗುತ್ತೆ ಅದು. ಆದ್ರೆ ಕೆಲವೊಬ್ರು ದೊಡ್ಡವ್ರು ಆದ್ಮೇಲೂ ಅವ್ರಲ್ಲಿ ಆ ಪ್ರಕಾಶತೆ ಇರುತ್ತೆ ಮುಖದಲ್ಲಿ. ಅವ್ರು ನೋಡ್ತಾ ಇದ್ದಂಗೆ ನಿಮ್ಗೆ ಅನ್ಸುತ್ತೆ, ಆಯ್ತು ನಾನು ಇವ್ರ ಹತ್ರ ಹೋಗಿ ಮಾತಾಡಿಸ್ಬೇಕು ಅಲ್ವಾ? ಈ ತರ ಆಗಿರುತ್ತಲ್ವಾ? ಏನಕ್ಕೆ ಹೀಗಾಗಿದೆ? ನಿಮ್ಗೆ ಯಾಕೆ ಆಗೋದಿಲ್ಲ ಅದು? ಇದನ್ ಮಾಡಿ ಫೆಬ್ರವರಿನಲ್ಲಿ ನಿಮ್ಮನ್ನ ನೋಡಿದ್ರೆ ಯಾರೋ ಬಂದ್ ನಿಮ್ಗೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ಬೇಕು ಬೇರೆಯವ್ರಿಗೆ. ಇವಾಗ ರೋಡ ಸುಮ್ನೆ ನಡ್ಕೊಂಡು ಹೋಗಿ ನೋಡಿದ್ರೆ ಹಿಂಗೆ ಹೋಗ್ತಾ ಇರ್ತಾರೆ ಎಲ್ಲ. ಸ್ವಂತ ಮನೆಯವರೇ ಬೇಕಾದ್ರೆ ನೋಡಲ್ಲ, ಅಲ್ಲಿ ನೋಡಿದ್ರೆ ಫೋನ್ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ ಮುಂದೆ, ಅಲ್ವಾ? ನೀವು ಒಳಗ್ ಹರಿಬೇಕು. ಒಂದಿಷ್ಟು ಹಾಕಿದೀನಿ, ಏನೇನೋ ಕೆಲಸಗಳೆಲ್ಲ ಮುಗಿಬೇಕು, ಒಂದಿಷ್ಟು ವಿಷಯಗಳನ್ನ ತಿಳ್ಕೊಬೇಕು, ಒಂದಿಷ್ಟು ಅನುಭವಗಳಾಗ್ಬೇಕು ಅಂತ. ಅದನ್ನ ಪೂರೈಸಿದ್ರೆ ಒಳಗೆ ಒಂದ್ ರೀತಿಯಾದ ಪರಿಪೂರ್ಣತೆ ಬರುತ್ತೆ. ಇವಾಗ ಯಾವ್ದೋ ಒಂದ್ ಟಾಸ್ಕ್ ಮಾಡ್ಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ, ಅದನ್ನ ಮುಗಿಸಿದ್ರೆ ನಿಮ್ಗೆ ಖುಷಿ ಆಗಲ್ವಾ? ಅದೇ ರೀತಿ ನಾನು ಫೆಬ್ರವರಿಲಿ ಹಾಕಿದೀನಿ, ಇಷ್ಟು ವಿಷಯಗಳು ತಿಳ್ಕೋಬೇಕು, ಇಷ್ಟು ಜನ ನಾನು ಮುಟ್ಟಬೇಕು, ಇಷ್ಟು ಜನ ಹೊಸ ವ್ಯಕ್ತಿಗಳನ್ನ ನಾನು ಭೇಟಿ ಆಗ್ಬೇಕು, ಇಷ್ಟು ಹೊಸ ಜಾಗಗಳಿಗೆ ಹೋಗ್ಬೇಕು, ಇಷ್ಟು ಅನುಭವಗಳಾಗ್ಬೇಕು ಅಂತ ನಾನು ಹಾಕಿದೀನಿ. ಅದ್ ಮುಗಿಸಿದ್ರೆ ಒಳಗಡೆಯಿಂದ ತಾನೇ ಖುಷಿ ಅನ್ನೋದು ಬರುತ್ತೆ. ಒಂದು ತಿಳ್ಕೊಳ್ಳಿ, ನಿಮ್ಮಲ್ಲಿ ಖುಷಿ ಅನ್ನೋದು ಬರ್ದೇ ಇರೋ ಕಾರಣ ಎಷ್ಟೋ ವರ್ಷಗಳಿಂದ ಮಾಡ್ದೇನೆ ಇರೋ ಕೆಲಸಗಳು ಅಲ್ಲೇ ಇರೋದ್ರಿಂದ. ಕೆಲಸವನ್ನ ಮಾಡ್ತಾ ಮುಗಿಸ್ತಾ ಬನ್ನಿ, ಏನಕ್ಕೆ ಖುಷಿ ಆಗಲ್ಲ ನಿಮ್ಗೆ? ಇವತ್ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದಾಗ ನೀವ್ ನಗ್ತಾ ಇಲ್ಲ ಅಂತ ಹೇಳಿದ್ರೆ ನಿನ್ನೆ ಕೆಲಸ ಎಷ್ಟೊಂದು ಮುಗ್ದಿಲ್ಲ ಅಂತಾನೆ ಅರ್ಥ ಅಲ್ವಾ? ಇವಾಗ ಏನಕ್ಕೆ ಮಕ್ಕಳು ಇವಾಗ ಹೊಡೆದ್ರೆ ಇನ್ 1 ನಿಮಿಷಕ್ಕೆ ಮರ್ತೋಗ್ತಾರೆ, ಮಾರನೇ ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗೆ ಮರ್ತೇ ಹೋಗಿರ್ತಾರೆ. ನಿಮ್ಗೆ ಯಾಕೆ ಹಂಗಾಗಲ್ಲ? ಅಲ್ವಾ? ತಕ್ಷಣ ಮರ್ತ್ಬಿಟ್ಟು ಅವನು ಬರ್ತಾನೆ, ಅವನ ಹೆಸರೇನೆ ಆದಿಶ್ ಅಂತ ಒಬ್ಬ ಹುಡುಗ ಬರ್ತಾನೆ. ಎಷ್ಟು ಒದೆ ತಿಂತಾನೆ ಅಂದ್ರೆ ಅವ್ನ್ ನನ್ ಕೈಯಲ್ಲಿ 1 hour ಅವ್ನ್ ಹೊಡೆದು ನನ್ ಕೈ ನೋವು ಬಂದಿರುತ್ತೆ. ಆದ್ರೂ ಅವ್ನು ಹೋಗೋಷ್ಟೊತ್ತಿಗೆ ಮರ್ತೇ ಹೋಗಿರ್ತಾನೆ. ಅದು ಮಾರನೇ ಬೆಳಿಗ್ಗೆ ಮತ್ತೆ ಬರ್ತಾನೆ ಸರ್ ಅಂತ. ನೀವ್ ಯಾಕೆ ಹಾಗಾಗಿಲ್ಲ? ಯೋಚನೆ ಮಾಡಿದಿರ? ಇದು ತುಂಬಾ 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 ಸರಳವಾದ ಆಲೋಚನೆ, ಆದ್ರೆ ಬಹಳ ಅರ್ಥ ಇದೆ ಇದರಲ್ಲಿ. ಇದೆಲ್ಲ ನೀವು ಮುಗಿಸ್ತಾ ಬಂದ್ರೆ ಒಳಗಿಂದ ಹರಿತಾ ಹೋಗ್ತೀರಾ. ಇವಾಗ ನೀವು ಕೇಳಿದ್ರಲ್ಲ ಏನು ಅಂತ, ಒಳಗೆ ನೀವು ನೀರ್ನಾಗ ಹರಿತಾ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಅಡಚಣೆಗಳಿದೆ. ಯಾರೋ ಏನೋ ಮಾಡಿದ್ರು 20 ವರ್ಷದಿಂದ ಅಲ್ಲಿ ಸಿಗಾಕೊಂಡಿದೀರ. ನಾನೇನೋ ನನಗ್ ಮಾಡ್ಕೊಂಡೆ ಒಂದ್ 15 ವರ್ಷದಿಂದ ಅಲ್ಲಿ ಇನ್ನೊಂದ್ ದೊಡ್ಡ ಕಲ್ಲಿದೆ. ನಿನ್ನೆ ಯಾರೋ ಹೇಳಿದ್ರು ಅಲ್ಲೊಂದ್ ಕಲ್ಲಿದೆ. ಇಲ್ಲಿ ಕ್ಲಾಸಿಗೆ ಬರ್ತಾ ಯಾರೋ ಏನೋ ಹೇಳಿದ್ರು ಅದೊಂದ್ ಕಲ್ಲಿದೆ. ಈ ನೀರು ಸರಳವಾಗಿ ಹೇಗ್ ಹರಿಯತ್ತೆ? ನೀವು ಡಿಸೈಡ್ ಆಯ್ತು, ಇವಾಗ ನಾನು ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಅವಳು ಡಿಸೈಡ್ ಮಾಡಿದ್ರು. ಮುಗಿಸ್ಬೇಕು, ಅದನ್ನ ತಲೆ ಕೆಳಗಾದ್ರೂ ಮುಗಿಬೇಕು. ಯೋಗಾಭ್ಯಾಸಕ್ಕೆ ಬರ್ಬೇಕಂತ ನಿಶ್ಚಯ ಮಾಡಿದ್ರೆ ಏನೇ ಆದ್ರೂ ಬರ್ಬೇಕು. ನೀವ್ ದೇವ್ರಲ್ಲ ಆಯ್ತಾ, ಇಲ್ಲಿ ಬಂದಿದ್ದೀರಾ, ನಾನ್ ಹೇಳ್ತಾ ಇದೀನಿ, ದೇವ್ರಲ್ಲ. ದೇವ್ರಿಗೆ ಸಮಯ ಇರುತ್ತೆ ಎಲ್ಲ ಕೆಲಸ ಮಾಡಕ್, ನಿಮ್ಗೆ ಇರಲ್ವಾ? ಕಥೆನೆ ಹೊಡಿಬೇಡಿ. ನಂಗೆ ಫ್ಯಾಮಿಲಿ ಇದೆ, ಅದಿದೆ ಅದೆಲ್ಲ ಡಬ್ಬ ರೀಸನ್ಗಳು. ರೀಸನ್ಸ್ ಕೊಟ್ರೆ ನಿಮ್ಗೆ ಮಾಡಕ್ ಆಸಕ್ತಿ ಇಲ್ಲ ಅಂತಾನೆ ಲೆಕ್ಕ. ಏನೇ ರೀಸನ್ಸ್ ಕೊಡಿ, ನಾನು ಏನು ಕೇಳೋದಿಲ್ಲ. ಕೆಲಸ ಅದು ಇದು ಎಲ್ಲ ಅದೆಲ್ಲ ಸೆಕೆಂಡ್ರಿ. ನಿಮ್ಗೆ ನಿಜವಾಗ್ಲೂ ಮಾಡ್ಬೇಕು. ನೀವ್ ಯಾವತ್ತಾರು ಊಟ ತಿಂಡಿ ನಿದ್ರೆ ಬಿಟ್ಟಿದ್ದೀರಾ? ನಾನು ಸಾಧನೆ ಮಾಡಕ್ಕಾಗಿಲ್ಲ ಅಂತ ಬಿಟ್ಟಿದ್ದೀರಾ? ಸುಮ್ನೆ ಕೋಪ ಮಾಡ್ಕೊಂಡೆಲ್ಲ ಬಿಡೋದಲ್ಲ. ಬಿಟ್ಟಿದ್ದೀರಾ ಯಾವತ್ತಾದ್ರು? ಇವತ್ತು ನಾನು ಯೋಗ ಮಾಡಿಲ್ಲಪ್ಪ, ಇವತ್ತು ನನ್ನ ಜೀವನದಲ್ಲಿ ಬೆಳೆದಿಲ್ಲ, ಅದಕ್ಕೆ ನಾನು ಇವತ್ತು ಊಟ ಮಾಡಲ್ಲ ಅಂತ ಬಿಟ್ಟಿದ್ದೀರಾ? ಆ ತರ ನಾನ್ ಬಿಟ್ಟಿದ್ದೀನಿ. ಮಾಡ್ಬೇಕು, ಅದು ನಿಜವಾದ ಛಲ. ಯಾರೋ ಏನೋ ಹೇಳ್ಬಿಟ್ರು, ನಾನು ಊಟ ಬಿಟ್ಬಿಟ್ಟೆ ಇವತ್ತು, ಅದೇನ್ ದೊಡ್ಡ ಸ್ಕೇನ ಅದು? ನಾನು ಇವತ್ತು ಬೆಳ್ದಿಲ್ಲ, ಅದಕ್ಕೆ ನಾನು ಇವತ್ತು ಊಟ ಮಾಡಲ್ಲ. ಎಷ್ಟೊಂದ್ಸ ಮೊನ್ನೆನು ಯಾವಾಗ್ಲೂ ಬಿಟ್ಟೆ. ಇಲ್ಲ, ಚಿಕ್ಕ ವಯಸ್ಸಲ್ಲೆಲ್ಲ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ನಮಗೆ.
ಈ ತರ ನೀವು ಅಸೆಸ್ ಮಾಡ್ತಾ ಹೋಗ್ಬೇಕು. ಯಾವಾಗ ನೀವು ಒಳಗಿಂದ ನೀವು 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 ಯೋಚನೆ ಮಾಡಿ, ಅಥವಾ ನೀವೇ ಆಲೋಚನೆ ಮಾಡಿ, ನೀವು ಚಿಕ್ಕ ವಯಸ್ಸಲ್ಲಿ ನಕ್ಕದಾಗ ಯಾವ ರೀತಿ ನಿಮ್ ಮುಖ ಹೊಳಿತಾ ಇತ್ತು, ಯಾವಾಗ ಅದು ಲಾಸ್ಟ್ ಆಗಿದ್ದು? ಲಾಸ್ಟ್ ಒಂದ್ 3-4 ವರ್ಷದಲ್ಲಿ ಆಗಿದ್ಯಾ ಆತರ? ಯಾಕೆ? ನಗು ಅನ್ನೋದೇ ಸತ್ತೋಗಿದ್ಯಾ ಹಾಗಾದ್ರೆ? ಮತ್ತೆ ಏನ್ ಮಾಡ್ಬೇಕು ಅದನ್ನ ವಾಪಸ್ ತಗೊಂಬರಕ್ಕೆ? ಯೋಗ ಏನ್ ಬರೋ ಅವಶ್ಯಕತೆ ಇಲ್ಲ. ನಾನ್ ಹೇಳಕ್ ಕೇಳದ ಅವಶ್ಯಕತೆ, ನೀವೇ ಅದನ್ನ ಒಳಗಿನಿಂದ ಜಾಗೃತಗೊಳಿಸ್ತಾ ಹೋಗ್ಬೋದು ಅಲ್ವಾ? ನಾನು ಒಂದು ಮಾದರಿ ಅಷ್ಟೇ ನಿಮ್ಗೆ, ಆಯ್ತು ಹಿಂಗೋಗಿ ಹಂಗೋಗಿ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ಅಷ್ಟು ಮನಸ್ಫೂರ್ತಿ ನಕ್ಕಿದ್ ನೀವು? ಸಖತ್ ಮುಖ್ಯ ಅಲ್ವಾ ಇದೆಲ್ಲ? ಬಹಳ ಬಹಳ ಮುಖ್ಯ. ಯಾವಾಗ ನಕ್ಕಿದ್ದು? ಅಪ್ನಾನು ಇಲ್ಲ. ಹೊಟ್ಟೆ ನೋವಷ್ಟು ಯಾವಾಗ ನಕ್ಕದ್ರಿ? ನಿಜವಾಗ್ಲೂ ಫೇಕ್ ಲಾಫ್ ಅಲ್ಲ, ಇವರೆಲ್ಲ ಅಂತ ಈ ಪಾರ್ಕ್ಗಳೆಲ್ಲ ನಗ್ತಾರಲ್ಲ ಆತರ. ನಿಜವಾದ ನಗು ಯಾವಾಗ ಆಗಿದ್ದು? ಅಂದ್ರೆ ನೀವು ಹರಿತಾ ಇಲ್ಲ ಒಳಗಡೆ, ನೀರ್ ಹರಿಬೇಕು ಒಳಗೆ. ಇವಾಗೆಲ್ಲ ಹೇಳ್ತಾರಲ್ವಾ, ಮದ್ವೆ ಆಗೋರ್ ಮುಖದಲ್ಲಿ ಕಳೆ ಇರುತ್ತೆ ನೋಡಿದೀರಾ? ಆಮೇಲೆ ಏನಾಯ್ತು ಅದು? ಯಾರಾದ್ರೂ ಆಚೆ ಕಡೆಯಿಂದ ಏನಾದ್ರು ಬಂದ್ಬಿಟ್ಟು ಕೀ ಕೊಟ್ರ ಅವರಿಗೆ? ಏನ್ ಮಿನ್ಸ್ತಾ ಇರ್ತಾರೆ. ನನ್ ಯಾರೋ ನನ್ ಕಸಿನ್ ಬಂದಿದ್ದ, ಅದಕ್ಕೆ ಜ್ಞಾಪಕ ಬಂತು, ಅದೇ ಹೇಳ್ತಾ ಇದ್ದೆ. ಬೈ ಡಿಫಾಲ್ಟ್ ಮುಖದಲ್ಲಿ ಕಳೆ ಇರುತ್ತೆ ಅವರಿಗೆ ಅಲ್ವಾ? ನೋಡಿದಿರ ಅಲ್ವಾ? ನಿಮ್ಗೂ ಬಂದಿರತ್ತೆ ಅದೆಲ್ಲ. ಎಲ್ಲೋಯ್ತು ಆ ಕಡೆ? ಮತ್ತೆ ಮದ್ವೆ ಆಗ್ಬೇಕು ಅಂತ ಅಲ್ಲ, ಕಳೆ ಬರ್ಬೇಕು, ಬೇರೆ ತರ ಕಳೆಗಳು ಬರ್ಬೇಕು. ನಿಮ್ ಬರೀ ಕೊಳೆ ಬರ್ತಾ ಇದೆ ಎಲ್ಲ. ಶಾಲೆ ಹೋದಾಗ, ಇವಾಗ ಶಾಲೆಗೆ ಹೋದಾಗ PT ಪೀರಿಯಡ್ ಬಂತು ಅಂದ್ರೆ ಏನು ಉತ್ಸಾಹ ಅವಾಗ. ಇವಾಗ ಯೋಗ ಬರ್ತೀರಾ, ಆತರ ಒಂದಿನ ನನ್ ಮುಖಗಳಲ್ಲಿ ನೋಡೇ ಇಲ್ಲ. ನಾನು ಆಟ ಆಡಕ್ ಹೋಗ್ತಾ ಇದ್ದೀನಿ ಅನ್ನೋ ಮನೋಭಾವನೆ ಇದೆಯಾ? ಅದ್ ಬರ್ಬೇಕು, ಬಹಳ ಬಹಳ ಮುಖ್ಯ ಅದು. ಒಂದಿದ್ಯಾ? ಒಂದಿನ ಯಾರು ನಗ್ನಗ್ತಾ ಬಂದಿದ್ ನಾನು ನೋಡೇ ಇಲ್ಲ. ನನ್ ಪಂಚೆ ಹಾಕಿ ಇಲ್ಲಿ ಕೂತ್ರೆ ಐ ಬಿಕಮ್ ಡಿಫ್ರೆಂಟ್ ಪರ್ಸನ್. ಇವಾಗ ಅಲ್ಲಿ ಚಡ್ಡಿ ಹಾಕೊಂಡು ನಾನು ನಿಮ್ ಜೊತೆ ಆಸನ ಮಾಡಿದ್ರೆ ಐ ಬಿಕಮ್ ಡಿಫ್ರೆಂಟ್ ಪರ್ಸನ್. ಇವಾಗ ತಂದೆ ತಾಯಿಗಳ ಹತ್ರ ಮಾತಾಡಿದ್ರೆ ಐ ಆಮ್ ಎ ಡಿಫ್ರೆಂಟ್ ಪರ್ಸನ್. ಖಂಡಿತ. ನೀವ್ ಯಾವ ಉಡುಪನ್ನ ಧರಿಸ್ತೀರಾ, ನಿಮ್ ಮಾನಸಿಕ ಸ್ಥಿತಿ ಆ ರೀತಿ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಅಥವಾ ಸಾಧುಗಳು ನೋಡಿ, ಸಹಜವಾಗಿ ಅವ್ರ ಮುಖದಲ್ಲಿ ಒಂದ್ ಚೈತನ್ಯ ಇರುತ್ತೆ. ಏನಕ್ಕೆ? ಏನು ಇಟ್ಕೊಳ್ಳಲ್ಲ ಅವ್ರ ಒಳಗೆ. ಇವಾಗ ಮಕ್ಕಳು ಏನಕ್ಕೆ ಅಷ್ಟು ಫ್ರೆಶ್ ಆಗಿರ್ತಾರೆ ಯಾವಾಗ್ಲೂ ಅಂತ ಹೇಳಿದ್ರೆ, ಒಳಗೆ ಏನು ಸ್ಟೋರ್ ಮಾಡ್ಕೊಳ್ಳಲ್ಲ ಅವರು. ಅಲ್ಲ, ನೀವ್ ಏನೇ ಹೇಳಿದ್ರು ಬಿಟ್ಬಿಡ್ತಾರ ಅಲ್ಲೇ ಅವರು. ನಾವೇನ್ ಮಾಡ್ತೀವಿ, ಯಾರೋ ಹೇಳುದು ಇಟ್ಕೊಂಡು ಅದಕ್ಕೆ ಒಂದಿಷ್ಟು ಬಡ್ಡಿ ಕಟ್ಟಿ, ಚಕ್ರ ಬಡ್ಡಿ ಕಟ್ಟಿ, ಒಂದ್ ವರ್ಷಾನ್ಗಟ್ಲೆ ಸಾಯ ತನಕ ಇಟ್ಕೊಂಡು ಸಾಯ್ಬೇಕಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಸತ್ತೋಗ್ತಿವಿ. ಇವಾಗ ಅವಳಿಗೆ ಇವಾಗ ಚೆನ್ನಾಗಿ ಒದೆ ಬಿದ್ರೆ ಮಾರನೇ ಬೆಳಗ್ಗೆ ಮರ್ತೋಗಿರ್ತಾಳು, ಇಲ್ಲಿಂದ ಕೆಳಗೆ ಹೋಗೋಷ್ಟೊತ್ತಿಗೆ ಮರ್ತೋಗಿರ್ತಾಳು ಅವಳು ಅಲ್ವಾ? ಇಲ್ಲ ಇಲ್ಲ, ತುಂಬಾ ಅರ್ಥ ಆಗತ್ತೆ, ಆದ್ರೆ ಅವ್ರು ಕೇರ್ ಮಾಡಲ್ಲ ಅದಕ್ಕೆ. ಈ ಅರ್ಥ ಆಗ್ಲಿಲ್ಲ ಅಂದ್ರೆ ಅಳು ಬರಲ್ಲ, ಅರ್ಥ ಆಗಿರೋದಕ್ಕೆ ಅಳು ಬರೋದು. ಆದ್ರೆ ಏನ್ ಮಾಡ್ತಾರೆ, ಆ ಇನ್ಸ್ಟೆಂಟ್ ಅಲ್ಲೇ ಬಿಟ್ಬಿಡ್ತಾರ ಅವ್ರು ಅದನ್ನ. ನಾವ್ ಹಂಗ್ ಮಾಡಲ್ಲ. Because we have, in the name of becoming smarter and mature, we've let go of that childlike approach to life. ಚೈಲ್ಡಿಶ್ ಆಗ್ಬಾರ್ದು, ಆದ್ರೆ ಚೈಲ್ಡ್-ಲೈಕ್ ಅಪ್ರೋಚ್ ಇರ್ಬೇಕು. ಇವಾಗ ನೀವು ಇಲ್ಲಿ ನೋಡ್ತೀರಾ, ಆಯ್ತಾ, ನೀವು ನನ್ನನ್ನ ಬೆಟ್ಟ ಗುಡ್ಡಗಳಲ್ಲಿ ನೋಡ್ಬೇಕು, ಇವ್ರ ಹರ್ಷ ಅಂತ ಹೇಳ್ಬಿಡ್ತೀರಾ ನೀವು. ಐ ಬಿಕಮ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್. ನೀವು ಗಮನ, ನೀವು ಕಂಪೇರೇ ಮಾಡಕ್ ಆಗೋದಿಲ್ಲ. ಎಲ್ಲ ಭಾವನೆಗಳು, ಮಾತಾಡೋ ರೀತಿ ಎಲ್ಲ. ನಾನು ಪಂಚೆ ಹಾಕಿ ಇಲ್ಲಿ ಕೂತ್ರೆ ಐ ಬಿಕಮ್ ಡಿಫ್ರೆಂಟ್ ಪರ್ಸನ್. ಇವಾಗ ಅಲ್ಲಿ ಚಡ್ಡಿ ಹಾಕೊಂಡು ನಾನು ನಿಮ್ ಜೊತೆ ಆಸನ ಮಾಡಿದ್ರೆ ಐ ಬಿಕಮ್ ಡಿಫ್ರೆಂಟ್ ಪರ್ಸನ್. ಇವಾಗ ತಂದೆ ತಾಯಿಗಳ ಹತ್ರ ಮಾತಾಡಿದ್ರೆ ಐ ಆಮ್ ಎ ಡಿಫ್ರೆಂಟ್ ಪರ್ಸನ್. ಖಂಡಿತ. ನೀವ್ ಯಾವ ಉಡುಪನ್ನ ಧರಿಸ್ತೀರಾ, ನಿಮ್ ಮಾನಸಿಕ ಸ್ಥಿತಿ ಆ ರೀತಿ ಇರುತ್ತೆ.
ಇದು 1000 ಪಟ್ಟು ಸತ್ಯ. ಅದಕ್ಕೆ ನೀವು ನೋಡಿದ್ರೆ ಯಾವತ್ತನ ಚಡ್ಡಿ ಹಾಕೊಂಡೆಲ್ಲ ಮಾತಾಡೋದು ಇಲ್ಲ. ಆ ನಿಮ್ಮ ಆಲೋಚನೆ, ನಿಮ್ಮ ಉಡುಪು, ನಿಮ್ಮ ಭಾಷೆ, ನೀವ್ ಯಾವ ರೀತಿ ಬಟ್ಟೆ ಧರಿಸ್ತೀರಾ ಆ ರೀತಿ ಮಾತನಾಡ್ತೀರಾ, ಆ ರೀತಿ ಯೋಚನೆ ಮಾಡ್ತೀರಾ. ಈ ರೀತಿ ನಾನು ಮಾತಾಡ್ತೀನ ಆಸನ ಹೇಳ್ಕೊಡ್ಬೇಕಾದ್ರೆ ಇಲ್ಲ, ಯಾಕಂದ್ರೆ ಬರೋದಿಲ್ಲ ಹಾಗೆ. ಬಹಳ ಬಹಳ ಮುಖ್ಯ. ನಿಮ್ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ, ನಿಮ್ ಉಡುಪು ಹಂಗಿರತ್ತೆ, ನಿಮ್ ಚಪ್ಪಲಿ ಹಾಗಿರುತ್ತೆ. ಅದು ಇದೆಲ್ಲ ಒಂದ್ ಹಂತದ ತನಕ ಆದ್ರೆ, ಒಂದ್ ಹಂತ ಆದ್ಮೇಲೆ ಇದೆಲ್ಲ ಏನು ಮ್ಯಾಟರ್ ಆಗೋದಿಲ್ಲ. ನೀವೇನ್ ಬಟ್ಟೆ ಹಾಕೋತೀರಾ, ನಿಮ್ ಮುಖ ಹೇಗಿರತ್ತೆ, ಒಂದ್ ಹಂತದ ತನಕ ಇದು ಸತ್ಯ. ಒಂದ್ ಹಂತ ಇದೆ, ಅದನ್ನ ದಾಟ್ ಹೋದ್ರೆ ಏನು ಮ್ಯಾಟರ್ ಆಗೋದಿಲ್ಲ. ನೀವ್ ಹೆಂಗ್ ಕಾಣ್ತೀರಾ, ಯಾವ ರೀತಿ ಬಟ್ಟೆ ಹಾಕೋತೀರಾ, ಯಾರ ಜೊತೆ ಮಾತಾಡ್ತೀರಾ, ನೀವ್ ಅದೆಲ್ಲ ದಾಟ್ ಹೊಟ್ಟೋಗಿರ್ತೀರ. ಆದ್ರೆ ಅದ್ ದಾಟ್ ಹೋಗೋ ತನಕ ಅವಶ್ಯಕತೆ ಇರುತ್ತೆ. ಅದ್ ನಿಮ್ಗೆ ಗೊತ್ತಾಗತ್ತೆ. ಇವಾಗ ನೀವ್ ಹೇಳಿದ್ರಿ ಅಲ್ವಾ, there's a stage in life where a teenager becomes an adult. ಟ್ರಾನ್ಸಿಷನ್ ಆಗತ್ತೆ, ಅವ್ರ ಹಾವಭಾವಗಳು, ಅವ್ರು ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ ಎಲ್ಲ ಬದಲಾಗತ್ತೆ. ಅದೇ ರೀತಿ ನಿಮ್ಗೆ ಒಂದ್ ಜೀವನದಲ್ಲಿ ಒಂದ್ ಹಂತದಲ್ಲಿ ಗೊತ್ತಾಗತ್ತೆ, ಇಲ್ಲ ಇನ್ನ ನಾನು ಏನ್ ಹಾಕೋತೀನಿ, ಯಾವ ಬಟ್ಟೆ ಹಾಕೋತೀನಿ, ನನ್ ಮಾನಸಿಕ ಸ್ಥಿತಿ ಹೇಗಿದೆ, ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅಂತ ಅವಾಗ ನಿಮ್ಗೆ ಗೊತ್ತಾಗತ್ತೆ, ಸಹಜವಾಗಿ ಗೊತ್ತಾಗತ್ತೆ ನಿಮ್ಗೆ. ಇವಾಗ ನೀವು ಕಂಡಿಡಿಯಕ್ಕಾಗಲ್ವಾ ಟೀನೇಜರ್ಗೂ ಅಡಲ್ಟ್ಗೂ ವ್ಯತ್ಯಾಸ? ಅದೇ ರೀತಿ ನೀವೇ ಕಂಡಿಡ್ಕೋತೀರಾ, ಇಲ್ಲ ದಟ್ ಪರ್ಸನ್ ಇಸ್ ನೋ ಮೋರ್ ಇನ್ ಮೀ. ಮ್ಯಾಟರ್ ಆಗೋದೇ ಇಲ್ಲ. ಇವಾಗ ಇದು ಹೇಳ್ತಾರೆ ಗೊತ್ತಾ, ಶುರುನಲ್ಲಿ ಆಹಾರ ಪದ್ಧತಿಯಲ್ಲಿ ನಿಯಮಗಳಿರ್ಬೇಕು. ಇವಾಗ ಯೋಗ ಸಾಧನೆ ಏನ ಮಾಡ್ತಾ ಇದೀರ ಅಂತ ಹೇಳಿದ್ರೆ, ಖಾರ ತಿನ್ನಬಾರ್ದು, ಮಸಾಲೆ ಜಾಸ್ತಿ ತಿನ್ನಬಾರ್ದು, ಆಮೇಲೆ ಆಫ್ರೋಟೀಸಿಯಾಕ್ಸ್ ಅಂತ ಹೇಳ್ತಾರೆ, ಈ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅದೆಲ್ಲ ತಿನ್ನಬಾರ್ದು ಅಂತ. ಯಾಕಂದ್ರೆ ಭಾವನೆಗಳೆಲ್ಲ ಹುಟ್ಟೋದ್ರಿಂದ. ವೆನ್ ದ ಹಾರ್ಮೋನ್ಸ್ ಆರ್ at the peak of the production in the teenager's body, we say abstain yourself from all such kinds of food habits. Why? Because it fuels the fire. ಇವಾಗ ನೀವು ವಯಸ್ಸಾದ್ಮೇಲೆಲ್ಲ ತಿಂದ್ರೆ ನಿಮ್ಗೇನು, ಇವಾಗ ಜ್ಞಾನಿಗಳೆಲ್ಲ ಎಷ್ಟೊಂದ್ ಜನ, ನಾನು ಇವಾಗ ಇವ್ರು ಹೇಳಿದ್ರಲ್ಲ ಪುಸ್ತಕ ಆಟೋಬಯೋಗ್ರಫಿ ಆಫ್ ಯೋಗಿ ಅದೆಲ್ಲ ಹೋದಾಗ, ಅಲ್ಲೆಲ್ಲ ಸನ್ಯಾಸಿಗಳು, ಸಾಧಕರೆಲ್ಲ ಮೀನು, ಮಾಂಸ ಎಲ್ಲ ತಿಂತಾರೆ, ಅವ್ರಿಗೇನು ವ್ಯತ್ಯಾಸ ಗೊತ್ತಾಗಲ್ಲ. ಅವ್ರಿಗೆ ಬ್ರಹ್ಮ ಎಲ್ಲಾನು ಅನ್ನ ಬ್ರಹ್ಮ ಅವರಿಗೆ. ನಿಮಗೆಲ್ಲ ಅನ್ನ ಬ್ರಹ್ಮನ, ನಿಮ್ಗೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಸಹಜವಾಗಿ ಗೊತ್ತಾಗತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಅವರು ಮೀನಲ್ಲೂ ಅನ್ನಪೂರ್ಣೇಶ್ವರಿಯನ್ನ ಕಾಣ್ತಾರೆ, ಅನ್ನದಲ್ಲೂ ಅನ್ನಪೂರ್ಣೇಶ್ವರಿಯನ್ನ ಕಾಣ್ತಾರೆ. ವ್ಯತ್ಯಾಸ, ನಿಮ್ಮ ಪ್ರಶ್ನೆಗೆ ಮೂಲ ಉತ್ತರ, ವ್ಯತ್ಯಾಸಗಳು ಎಲ್ಲಿ ತನಕ ಇರತ್ತೆ ನಿಮಗ್ ಕಾಣತ್ತೆ, ಅಲ್ಲಿ ತನಕ ಏನೇನ್ ಎಲ್ಲ ಇದೆ ನಿಮ್ ಸುತ್ತಮುತ್ತ ಅದೆಲ್ಲ ಮ್ಯಾಟರ್ ಆಗತ್ತೆ. ಯಾವಾಗ whenever the differentiation drops, nothing matters. ಸರಿ ತಪ್ಪು ದಾಟ್ ಹೋಗ್ತೀರಾ, ಸಂತೋಷ ದುಃಖ ದಾಟ್ ಹೋಗ್ತೀರಾ, ಸತ್ಯ ಅಸತ್ಯವನ್ನ ದಾಟ್ ಹೋಗ್ತೀರಾ, ಅವಾಗ ಏನು ಮ್ಯಾಟರ್ ಆಗೋದಿಲ್ಲ. ಅರ್ಥ ಆಯ್ತು? ಎಲ್ಲರಿಗೂ ಆಗತ್ತೆ, ಎಲ್ಲರಿಗೂ ಆಗ್ಲೇಬೇಕು ಮನುಷ್ಯರಾಗಿ ಹುಟ್ಟಿದ್ಮೇಲೆ. ಏನ್ ಹೇಳಿ? ಹೌದು, ಎಲ್ಲರಿಗೂ ಆಗತ್ತೆ, ಎಲ್ಲರಿಗೂ ಆಗ್ಲೇಬೇಕು. ಯಾಕಂದ್ರೆ ನೀವು ಮನುಷ್ಯರಾಗಿ ಹುಟ್ಟಿದೀರ. ಸತ್ಯ ಅಸತ್ಯವನ್ನ ದಾಟಿ ಹೋಗ್ತಾರೆ. ಇವಾಗ ಉದಾಹರಣೆಗೆ ನೀವೆಲ್ಲ ಸಂಸಾರಿಗಳು, ಇವಾಗ ನಿಮ್ಮಲ್ಲಿ 22-25ನೇ ವಯಸ್ಸಿಗೆ ಯಾವ ಉತ್ಸಾಹ ಇತ್ತು ಸಂಸಾರದಲ್ಲಿ, ಅದೇ ಉತ್ಸಾಹ ಇದೆಯಾ? ನೀವ್ ಪಕ್ವವಾಗಿದ್ದೀರಾ. ಏನ್ ಪಕ್ವ ಅಂದ್ರೆ ಏನಂತಾರೆ, ಯು ಬಿಕಮ್ ಮೋರ್ ಮೆಚ್ಯೂರ್. ಅದೇ ರೀತಿ ಅಲ್ವಾ, ಇವಾಗ ಮದ್ವೆ ಆದಾಗ ಎಷ್ಟು ಉತ್ಸಾಹ ಇರುತ್ತೆ ಮೊದಲನೇ ವರ್ಷ ಅಥವಾ 2ನೇ ವರ್ಷ. ಇವಾಗ ಹೇಗಿದೆ, ನೀವ್ ಬೆಳೆದಿದ್ದೀರಾ, ಬದಲಾವಣೆ ಆಗಿದೆ, ಬೆಳವಣಿಗೆ ಆಗಿದೆ, ಮುಂದಕ್ಕೂ ಹೋಗಿದ್ದೀರಾ. neither you nor your spouse are the same person who you were when you were 25 ಅಲ್ವಾ? ಅದೇ ರೀತಿ ಇದ್ರಲ್ಲೂ ಅಷ್ಟೇ.
ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಇದ್ರಲ್ಲಿ ಒಡೆದಾಡ್ತಾ ಇದ್ರೆ ಕಷ್ಟ ಆಗ್ತಾ ಹೋಗತ್ತೆ. ಎಷ್ಟೊಂದ್ ಜನ ಅಕ್ಸೆಪ್ಟ್ ಇವಾಗ ಇದೆಲ್ಲ ಶುರುವಾಗಿದೆ. ಈ ಲಾಂಜಿವಿಟಿ ಆಂಟಿ ಏಜಿಂಗ್ ಅಂತ ಒಂದ್ ಕಾನ್ಸೆಪ್ಟ್ ಬಂದಿದೆ. ಎಂತ ಹುಚ್ಚರು ಇವರು. ನೀವು ಜನ್ಮ ತಾಳಾದ್ಮೇಲೆ ಸಹಜವಾಗಿ ನಿಮ್ಗೆ ವಯಸ್ಸು ಹಾಗೆ ಆಗತ್ತೆ. ನಾನ್ ಡೆತ್ ನ ಕಾನ್ಕರ್ ಮಾಡ್ ಯಾವನೋ ಇದನ್ನ ಬ್ರಯನ್ ಏನೋ ಅವನ ಹೆಸರು ಏನೋ ಜ್ಞಾಪನ ಬರ್ತಾ ಇಲ್ಲ. ಲಾಂಜಿವಿಟಿ ಎಕ್ಸ್ಪರ್ಟ್ ಅಂತ ಅದಕ್ಕೊಂದ್ 1000 ಸಪ್ಲಿಮೆಂಟ್ಸ್ ತಗೊಳ್ಳೋದು. ಯಾವಾಗ್ಲೂ ಏನಕ್ಕೆ ಹೆಂಗಾಗಿ ಕಾಣ್ಬೇಕು? ವಯಸ್ಸಾದವ್ರು ಹೆಂಗಾಗಿ ಕಂಡ್ರೆ ಹೆಂಗಾಗಿರೋರು ಹೆಂಗಾಗಿರೋರು ಹೆಂಗೋ ಕಾಣ್ತಾರೆ. ಕೇಳಿದಿರಾ ಇದು ಪದ? ಹೆಂಗಾಗಿರೋರು ಹೆಂಗಾಗಿರ್ಬೇಕು, ಹೆಂಗಾಗಿರೋರು ಹೆಂಗಾಗಿಲ್ಲ ಅಂದ್ರೆ ಹೆಂಗಾಗಿರೋರು ಹೆಂಗೋ ಇರ್ತಾರೆ ಅಂತ ಅರ್ಥ ಇದೆ ಅಲ್ವಾ ಅದ್ರಲ್ಲಿ? ಇವಾಗ 40 ವರ್ಷದವ್ರು ಕಾಣ್ಬೇಕು, 50 ವರ್ಷದವ್ರು 50 ವರ್ಷದವ್ರಂಗ್ ಕಾಣ್ಬೇಕು. ನಾನು 50 ವರ್ಷದ ಆಗಿರ್ತೀನಿ, ನಾನು 20 ವರ್ಷದವ್ರಂಗ್ ಕಾಣ್ತೀನಿ ಅಂತ ಹೇಳಿ 20 ವರ್ಷದವ್ರಿಗೆ ಏನ್ ಕೆಲಸ ಇರುತ್ತೆ ಅವಾಗ? ಅದೆಲ್ಲ ಪರ್ಸನಲ್ ವಿಷಯ, ಮಾತಾಡ್ಬಾರ್ದು ಅಲ್ವಾ? ಹೆಂಗಾಗಿದ್ದಾಗ ಹೆಂಗಾಗಿರ್ಬೇಕು. ನಾನು ಯಾವಾಗ್ಲೂ ಹೆಂಗಾಗಿರ್ಬೇಕಂದ್ರೆ ಹೆಂಗ್ ಸಾಧ್ಯ? ಅದು ಪ್ರಕೃತಿ ನಿಯಮನೇ ಅಲ್ಲ. ವರ್ಷ ಆಗ್ತಾ ಇದ್ದ ಹಾಗೆ ವಯಸ್ಸಾಗ್ತಾ ಹೋಗ್ತೀರಾ. ನಾನು ವಯಸ್ಸಾಗೋದನ್ನೇ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಇವಾಗ ಶುರುವಾಗಿದೆ ಗೊತ್ತಾ ಲಾಂಜಿವಿಟಿ ಎಕ್ಸ್ಪರ್ಟ್ಸ್ ಅಂತ. ಏನ್ ದಡ್ಡ ಆಂಟಿ ಏಜಿಂಗು ಅದು ಇದು ಅಂತ, ಏನ್ ದಡ್ಡರ ಮಕ್ಕಳು ಇವರೆಲ್ಲ. ಸಪ್ಲಿಮೆಂಟ್ಸ್, ಇಂಜೆಕ್ಷನ್, ಬೋನ್ ಮ್ಯಾರೋ ಇಂಜೆಕ್ಷನ್ಸ್, ಅದೇನೇನೋ ಅದು 1000 ಮಾಡ್ತಾರೆ. you're ಫೈಟಿಂಗ್ ಯೋರ್ ಓನ್ ಕ್ರಿಯೇಷನ್. ಹುಟ್ಟಿದ್ಮೇಲೆ ವಯಸ್ಸಾಗತ್ತೆ, ಸಾಯ್ಲೇಬೇಕು, ಅದ್ ಸಹಜ. ಇವರೆಲ್ಲ ಏನ್ ಮಾಡ್ತಾರೆ, ಫ್ಯಾಕ್ಟ್ಸ್ ಅಕ್ಸೆಪ್ಟ್ ಮಾಡ್ಕೋತಲ್ಲ, ಆಮೇಲೆ ಇದನ್ನೇ ಅವರೇ ಒಂದ್ ದೊಡ್ಡ ಪರ್ಸನಾಲಿಟಿ ಆಗ್ಬಿಟ್ಟಿದ್ದಾರೆ ಇವಾಗೆಲ್ಲ. ನಾವ್ ಇದನ್ನ ಹೇಳ್ಕೊಡ್ತೀವಿ, ಏನ್ ನಿಂಗ್ ಸರಿಯಾಗಿ ತಿನ್ನು, ಪೌಷ್ಟಿಕಾಂಶ ಆಹಾರ ಸೇವನೆ ಮಾಡು, ಸರಿಯಾಗಿ ಮಲ್ಕೋ, ನೀರಿಷ್ಟು ಕುಡಿ, ಆಹಾರ ಇಷ್ಟು ತಿನ್ನು, ಹಣ್ಣು ತಿನ್ನು, ತರಕಾರಿ ತಿನ್ನು, ಇದನ್ನ ಹೇಳ್ಕೊಡಕ್ಕೆ ಅವ್ರು ಎಕ್ಸ್ಪರ್ಟ್ಸ್ ಬರ್ಬೇಕಾ? ನಿಮ್ ಅಜ್ಜಿ ತಾತನೇ ಹೇಳ್ಕೊಡ್ತಾರೆ ಇವ್ರಕಿನ್ನ ಚೆನ್ನಾಗೆ ಅಲ್ವಾ? ಎಳ್ಳೀರು ಕುಡೀರಿ, ನೀರು ಕುಡೀರಿ, ಇದನ್ ಕಾಳು ನೆನ್ಸ್ಬಿಡ್ತೀನಿ ಅಲ್ವಾ? ದಿನ ವರ್ಕೌಟ್ ಮಾಡಿ, ಯೋಗ ಮಾಡಿ, ಅಥವಾ ಏನೋ ಬೇರೆ ಏನೋ ಮಾಡಿ, ಅದ್ ನಿಮ್ ಕರ್ತವ್ಯ. ಸರಿಯಾಗಿ ಆಹಾರ ಪದ್ಧತಿ ಅನುಸರಿಸೋದು, ಒಂದು ದಿನಚರಿ ಇರೋದು, ಅಭ್ಯಾಸ ಮಾಡೋದು, ಯೋಗ ಅಭ್ಯಾಸನೋ ಬೇರೆ ಏನೋ ಅಭ್ಯಾಸ ಮಾಡೋದು, ಒಳ್ಳೆ ಮಾನಸಿಕ ಸ್ಥಿತಿಯನ್ನು ಇಟ್ಕೊಳ್ಳೋ, ಧ್ಯಾನ ಮಾಡೋದು, ಪೂಜೆ ಮಾಡೋದು, ಇದೆಲ್ಲ ನಿಮ್ ಕರ್ತವ್ಯ ಮನುಷ್ಯರಾಗಿ ಬದುಕದ್ಮೇಲೆ. ಇದಕ್ಕೆ ಯಾರೋ ನಿಮಗ್ ಅದಕ್ಕೆ ಪಂಚಾಂಗ ಇರೋದು. ಇವ್ರು ಪಂಚಾಂಗ ನೋಡಲ್ಲ, ವ್ಯಕ್ತಿಗಳನ್ನ ನೋಡ್ತಾರೋ, ಅವ್ನು ಯಾರೋ ಲಾಂಜಿವಿಟಿ ಕೋಚ್ ಇದ್ದಾನೆ, ಅವ್ನು ಹೇಳ್ಕೊಡ್ತಾನೆ, ನಾನು ಹತ್ರ ಕಲ್ತ್ಕೋತೀನಿ ಅಂತ. ಹಬ್ಬಗಳು ಏನಕ್ಕೆ ಇರೋದು ಅಷ್ಟೊಂದು ನಮ್ಗೆ ವರ್ಷದಲ್ಲಿ? ಇವಾಗ ಇನ್ನೇನು, ಇವಾಗ ಯಾವ್ದು ಬರ್ತಾ ಇದೆ, ಶಿವರಾತ್ರಿ ಬರುತ್ತೆ ಮುಂದಿನ ವಾರ, ಆಗ್ತದೆ, ಯುಗಾದಿನೂ ಬರುತ್ತೆ, ತಿಂಗಳು ಹಬ್ಬಗಳಿರುತ್ತೆ ನಮ್ಗೆ. ನಾವು ಇವರೆಲ್ಲ ಹಬ್ಬ ಮಾಡಲ್ಲ, ರಜಾ ಬಂದು ಆಚೆ ಹೋಗ್ತಾರೆ, ಇಲ್ಲಾಂದ್ರೆ ಮಲ್ಕೋತಾರೆ. ಹಬ್ಬ ಇರೋದು ಏನಕ್ಕೆ? ಹೊಸ ಚೈತನ್ಯ ಬರ್ಲಿ ಅಲ್ವಾ? ನಮ್ ಭಾರತೀಯ ಪರಂಪರೆಯಲ್ಲಿ ಪ್ರತಿ ಒಂದೊಂದ್ ತಿಂಗಳು, ಉತ್ತರಾಯಣದಲ್ಲಿ ಕಮ್ಮಿ, ದಕ್ಷಿಣಾಯನ ಆಗ್ತಾ ಇದ್ದಂಗೆ ಶುರುವಾಗುತ್ತೆ ಎಲ್ಲ ಹಬ್ಬಗಳು. ಅನ್ಸರ್ಸಲ್ಲ, ಹಬ್ಬ ಬಂತ ರಜಾ ಮಾಡೋಣ. ನಿಜವಾದ ಚೈತನ್ಯ ಮನಸ್ಸಲ್ಲಿ, ಮನೆಯಲ್ಲಿ, ಮತ್ತೆ ಮನೆ ಸುತ್ತಮುತ್ತ ಇರೋರಲ್ಲಿ ಬರದೇ ಹಬ್ಬಗಳ ಮುಖಾಂತರ. ಇವ್ರು ಹೇಳ್ದಂಗೆ ಹಬ್ಬ ಬಂತ ಮಲ್ಕೋ, ಇಲ್ಲ ಆಚೆ ಹೋಗು. ಆಚರಣೆ ಅನ್ನೋದು ಮನೇಲಿ ನಿಂತೇ ಹೋಗಿದೆ. ಇನ್ ಒಳಗಿಂದ ಖುಷಿ ಹೆಂಗ್ ಬರುತ್ತೆ? ನೀವೇ ನೋಡಿ, ನನಗೂ ಇನ್ನ ಜ್ಞಾಪನ ಇದೆ, ಅವಾಗೆಲ್ಲ ದೀಪಾವಳಿ ಟೈಮಲ್ಲಿ 500 ರೂಪಾಯಿಗೆ ಒಂದಿಷ್ಟು ಪಟಾಕಿ ಸಿಗೋದು. ಇವಾಗ 500 ರೂಪಾಯಿಗೆ ಒಂದ್ ಸುಸ್ರು ಬತ್ತಿ ಕಡ್ಡಿ ಸಿಗತ್ತೆ. ಇವಾಗ ಸೇರ್ಸ್ಕೋಬೇಕು ನೀವು ಅದೆಲ್ಲ. ಅದಕ್ಕೆ ನಾನು ಇವಾಗ ಮುಂದಿನ ವಾರ ಮಾಡ್ತಾ ಇರೋದು, ಎಲ್ಲರೂ ಬನ್ನಿ ಅಂತ. ಅದು ಕಮ್ಮಿ ಆಗ್ತಾ ಇದೆ. ಯಾರಾದ್ರೂ ಒಬ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಮಾಡ್ಲಿಲ್ಲ ಅಂದ್ರೆ ಸತ್ತೇ ಹೋಗತ್ತೆ. ಇದು ಪ್ರತಿಯೊಬ್ರು ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಮ್ ಕರ್ತವ್ಯ. ಇದನ್ ಮಾಡ್ದೇನೆ ಮಾಡ್ಬಾರದೆಲ್ಲ ಮಾಡ್ತಾ ಕೂತ್ರೆ, ಇದೆಲ್ಲ ಮಾಡಿದಾಗ ಹರಿಯತ್ತೆ ನಮ್ಮಲ್ಲಿ ಶಕ್ತಿ.
ಪ್ರಾಣ, ಅವಾಗ ಮುಖದಲ್ಲಿ ಒಂಥರ ಕಳೆ ಬರುತ್ತೆ. ಇಲ್ಲ ಅಂದ್ರೆ ದಿನಾಗ್ಲೂ ಹಂಗೆ ಸ್ವರ್ಗೋಗಿರುತ್ತೆ ಮುಖ ಮೂತಿ ಎಲ್ಲಾನು. ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ? ಬಹಳ ಬಹಳ ಮುಖ್ಯ. ಏನಂತೀರಾ? ಹಾಡ್ ಸೆಲೆಕ್ಟ್ ಮಾಡ್ದ? ಇವಳು ಹಾಡ್ತಾಳೆ ಹೌದು ಶಿವರಾತ್ರಿ ದಿನ. ಚೂಸ್ ಮಾಡ್ದೇನೆ ಯಾವ್ದು ಹಾಡೋದ ಅಂತ. ಇನ್ನೇನ್ ಮತ್ತ. ನಿಮ್ಮ ಸಂತೋಷದ ಮೂಲ ನೀವಾಗಿರ್ಬೇಕು, ನಾನಲ್ಲ. ಇವಾಗ ನೀವು ಯೋಗಾಭ್ಯಾಸಕ್ಕೆ ಬರ್ತೀರಾ, ನಿಮ್ಮ ಅಭ್ಯಾಸದ ಮೂಲ ನೀವು. ನಾನಿಲ್ಲಿ ಸುಮ್ನೆ ಒಂದು ಪ್ರತಿಬಿಂಬ, ನಿಮ್ಮ ಪ್ರತಿಬಿಂಬ. ಐ ಮಿರರ್ ಇಮೇಜ್ ಆಫ್ ಯು ಫಾರ್ ಶ್ಯೂರ್. ನಾನು ಹೇಳ್ತಾ ಇದ್ದೀನಿ, ನೀವ್ ಏನ್ ಕೇಳ್ಬೇಕು ಅಂತ ಬಂದಿರ್ತೀರಲ್ವ ತಲೆ, ಅದನ್ನ ನನ್ನ ಬಾಯಿಂದ ನೀವ್ ಕೇಳ್ತೀರಾ ಅಷ್ಟೇ. ಅರ್ಥ ಆಯ್ತಾನ ಇದು ಹೇಳಿದ್ದು? ನಾನೇನು ಹೊಸದೇನು ಹೇಳ್ತಾ ಇಲ್ಲ. ಇಲ್ಲೂ ನೀವ್ ಬಂದ್ ಕೂರ್ತಿರಲ್ವ ಪ್ರತಿದಿನ, ನಿಮ್ ತಲೆಯಲ್ಲಿ ಏನ್ ಬೇಕು, ಇದು ಸೂಕ್ಷ್ಮತೆ ಅರ್ಥ ಆಗೋಕ್ ಸ್ವಲ್ಪ ಸಮಯ ತಗೊಳತ್ತೆ. ನಿಮ್ಗೆ ಏನ್ ಬೇಕು ಅಂತ ನೀವು ಅನ್ಕೊಂಡ್ ಬಂದಿರ್ತೀರಾ, ನಿಮ್ಗ್ ಗೊತ್ತಿಲ್ಲ ಅಂದ್ರೂ ನೀವ್ ಇಲ್ಲಿ ಬಂದ್ ಕೂತ್ಕೊಂಡಾಗ ಅದೇ ವಿಷಯ ನನ್ ಬಾಯಿಂದ ನಿಮ್ ತಲೆಗೆ ಹೋಗತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಹ ಸೊ ನೀವ್ ನಿಶ್ಚಯ ಮಾಡ್ಬೇಕು. ಆಯ್ತು, ದೊಡ್ಡ ದೊಡ್ಡ ಕೆಲ್ಸಗಳನ್ನ ಮಾಡೋದ್ ಎಷ್ಟು ಮುಖ್ಯನೋ, ಚಿಕ್ಕ ಕೆಲಸಗಳನ್ನ ಅನುಸರಿಸೋದು ಅಷ್ಟೇ ಮುಖ್ಯ. ದೊಡ್ಡ ದೊಡ್ಡ ಸಾಧನೆಗಳು ಮಾಡಿ ಊಟ ಮಾಡದೆ ಸರಿಗ್ ಮಾಡ್ಲಿಲ್ಲ, ನಿದ್ರೆನೆ ಸರಿಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲ ಮಾಡಿ ಏನಾಗತ್ತೆ? ವಾಟ್ ಐ ವಾಸ್ ಇನ್ 2020, what I am right now in 2026 is very different. People won't even recognize if they meet me or have a conversation with me right now. No. Because we keep growing. How I was earlier, I can't be now. At that point of time, that was needed. At this point of time, it's done. Most of the people experience this. We always crave for what we were whenever we were at our prime. No, we can't. We have to let go of that. ನೀವ್ ಏನ್ ಮಾಡ್ತೀರ ಅಂದ್ರೆ ಅದನ್ನೇ ಯೋಚನೆ ಮಾಡಿ, ನಾನ್ ಇವಾಗ ಈ ಪ್ರೈಮ್ ಅಲ್ಲಿ ಇದ್ದೆ, ಹಂಗೆ ಇರ್ಬೇಕು, ಹಂಗೆ ಇರಕ್ಕಾಗತ್ತ? ವಿ ಎವಾಲ್ವ್. ನೋ 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 ಇವಾಗ ನೀವು ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಮುಂದೆನೂ ಇಲ್ಲ. ಯಾರ್ ಸಮಯ ವೇಸ್ಟ್ ಆಗ್ತಾ ಇರೋದು? ನೀವ್ ಆ ಪೀಕು ಬರ್ತಾ ಇಲ್ಲ, ಇವಾಗಿರೋ ಪೀಕು ಇಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಮುಂದೆನೂ ಏನೂ ಆಗಲ್ಲ. ಏನಾಗತ್ತೆ ಅವಾಗ? ಇದು ತುಂಬಾ ಜನಕ್ಕಾಗತ್ತಿದು. ನಾನ್ ಅವಾಗ ಹಂಗಿದ್ದೆ, ಇವಾಗ್ಲೂ ಹಂಗೆ ಆಗ್ಬೇಕು. ನನ್ PUC ಪ್ಯಾಂಟ್ ಇತ್ತು, ನನ್ 35 ವರ್ಷ ಆದ್ರೂ PUC ಪ್ಯಾಂಟ್ ಹಾಕೋಬೇಕು ಅಂತ ಹೆಂಗ್ ಹಾಕಾಗತ್ತೆ ಅದು? ಅಲ್ಲೂ ಹಂಗಿದೆ. ಮೊನ್ನೆ ಯಾರು ನನ್ ಮದ್ವೆ ಸೀರೆ ಬ್ಲೌಸ್ ಎಲ್ಲ ಇವಾಗ್ಲೂ ಹಾಕೊಂಡೆ, ಅದ್ ಆಗೋಯ್ತು, 20-30 ವರ್ಷ ಆಗೋಯ್ತು ಮದ್ವೆ ಆಗಿ, ಆ ಸೈಜಲ್ಲೆಲ್ಲ ಇವಾಗ್ಲೂ ಹಂಗೆ ಇರ್ಬೇಕು ಅಂದ್ರೆ ಹೆಂಗ್ ಸಾಧ್ಯ? ಸಿ ಇಫ್ ಯು ಹ್ಯಾವ್ ದಟ್ ವೆರಿ ಸ್ಟ್ರಿಕ್ಟ್ ರೂಟೀನ್, ಖಂಡಿತ ಆಗತ್ತೆ. ಇವಾಗ ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ರೂಟೀನ್ ಇದೆಯಾ ನಿಮ್ಗೆ? ಇವಾಗ ಇಲ್ಲ. ನಿಮ್ದು ದಿನಚರಿ ಪೂರ್ತಿ ಬದಲಾಗಿದೆ, ಮತ್ ಹಂಗೆ ಇರಕ್ಕಾಗತ್ತ? ಇವಾಗ ಅದೇ ತರ ಕರೆಕ್ಟ್ ಆಗಿ ಮಲ್ಕೊಂಡು, ಕರೆಕ್ಟ್ ಆಗಿ ತಿಂಡಿ ಟೈಮ್ ತಿಂಡಿ ಮಾಡಿ, ಊಟ ಮಾಡಿ, ರಾತ್ರಿ ಊಟ ಮಾಡಿ ಮಲ್ಗಿ ನೀವೆಲ್ಲ ಇದ್ದಿದ್ರೆ ಅದೇ ದೈಹಿಕ ಸ್ಥಿತಿ ಇರ್ತಾ ಇತ್ತು ನಿಮ್ಗೆ. ಯೋರ್ ಫಿಸಿಕ್ ವುಡ್ ಹ್ಯಾವ್ ಬೀನ್ ದ ಸೇಮ್. ಇವಾಗ ಹಂಗಿದ್ಯಾ? ಇಲ್ಲ. ಯಾವಾಗ್ಲೋ ತಿಂತೀರಾ, ಏನೇನೋ ತಿಂತೀರಾ, ಆಟ ಆಡಲ್ಲ ಮಾಡೋದು, ಹೆಂಗಿರುತ್ತೆ? ನನ್ PUC ಪ್ಯಾಂಟ್ ಹಾಕ್ಬೇಕು ಇವಾಗ ನಂಗಂದ್ರೆ ಸಾಧ್ಯನೇ ಇಲ್ಲ ಅಲ್ವಾ? ನಂಗಾಗತ್ತೆ. ಇದೆಲ್ಲ ನಂದು 15-20 ವರ್ಷದ ಶರ್ಟ್ ಇದು. ಆದ್ರಿಂದ we have to stop craving for that older version of ours because that is done. ಇವಾಗ ನಾನೇನಾದ್ರೂ ವಾಟ್ ಐ ವಾಸ್ 5 years ago, ನೀವು ಅವಾಗ ನಾನು ನೋಡಿದ್ರೆ ಇವಾಗ ಈ ತರ ನೀವು ಕುತ್ಕೊಂಡು ಕೇಳ್ತಾನೆ ಇರ್ಲಿಲ್ಲ. ಅವಾಗ ನಾನು ಹೇಳ್ತಾನೂ ಇರ್ಲಿಲ್ಲ ಈ ತರ. ಅವಾಗ ವಿ ಎವಾಲ್ವ್ ಅಲ್ವಾ, ಪ್ರತಿ ಸತಿ ಬೆಳಿತಾ ಹೋಗ್ತೀವಿ.
ಎವಾಲ್ವ್ ಆಗ್ತಾ ಹೋಗ್ತೀವಿ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಬಿಕಾಸ್ ಇಟ್ ಹ್ಯಾಪನ್ಸ್ ಫಾರ್ ಹೈಯರ್ ಪರ್ಪಸ್. ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಆ ಓಲ್ಡರ್ ವರ್ಷನ್ ಮುಗ್ದಿರೋದಕ್ಕೆ. ಅದನ್ನ ನಾವೇನಾದ್ರು ರೆಕಗ್ನೈಸ್ ಮಾಡ್ಬಿಟ್ರೆ ಸಖತ್ ಸುಲಭ ಆಗತ್ತೆ. ಆಯ್ತು, ಅದು ಆ ವ್ಯಕ್ತಿ ಕೆಲಸ ಮುಗೀತಪ್ಪ, ಇವಾಗ ಹೊಸ ವ್ಯಕ್ತಿ ಯಾರೋ ಹುಟ್ಟಿದಾನ ನನ್ನಲ್ಲಿ, ಅವನ್ ಕಡೆ ಗಮನ ಕೊಡೋಣ ಅಂತ ನೀವೇನಾದ್ರೂ ಯೋಚನೆ ಮಾಡಕ್ ಶುರು ಮಾಡಿದ್ರೆ ಅವಾಗ ಯು ಮೇಕ್ ಪೀಸ್ ವಿತ್ ದ ಪ್ರೀವಿಯಸ್ ಲೈಫ್ ಆಫ್ ಯೋರ್ಸ್ ಅಂಡ್ ದ ಪ್ರೆಸೆಂಟ್ ಲೈಫ್ ಆಫ್ ಯೋರ್ಸ್. ಇನ್ನೊಂದು ಏನಾಗತ್ತೆ ಗೊತ್ತಾ, ನಮ್ಗೆ ತುಂಬಾ ಪ್ರಶ್ನೆಗಳಿದ್ದಾಗ ವಿ ಸ್ಟಾರ್ಟ್ ಗೋಯಿಂಗ್ ಟು ಪ್ಲೇಸಸ್, ಮೀಟಿಂಗ್ ಪೀಪಲ್, ಸೀಕಿಂಗ್ ಆನ್ಸರ್ಸ್ ಫ್ರಮ್ ದೆಮ್. ನೀವ್ ಯಾವಾಗ ಯಾರ ಹತ್ರನೂ ಉತ್ತರ ಸಿಗಲ್ಲ, ಎಲ್ಲ ನನ್ನಲ್ಲೇ ಇದೆ, ನಾನೇ ಕುತ್ಕೊಂಡು ಒಂದೇ ಕಡೆ ಕಂಡಿಡ್ತೀನಿ ಅಂತ ನೀವ್ ಯಾವಾಗ ಕುತ್ಕೋತೀರ ಅಲ್ವಾ, ದೇವ್ರು ಬಂದ್ರು ನಿಮ್ಮನ್ನ ಅಳ್ಳಾಡ್ಸಕ್ ಆಗೋದಿಲ್ಲ. ನಾವು ಪ್ರತಿಯೊಂದಕ್ಕೂ ಪ್ರಶ್ನೆಗೂ ಉತ್ತರ ಎಲ್ಲ ಹೊರಗೆ ಹುಡ್ಕಕ್ ಶುರು ಮಾಡ್ತೀವಿ ನಾವು. ಅದು ಸಿಗದೇ ಇಲ್ಲ ವರ್ಷಗಟ್ಲೆ ಆದ್ರೂ. ಅದ್ ಪರ್ಸ್ಯೂ ಮಾಡ್ತಾನೆ ಇರ್ತೀವಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಓಡ್ತಾನೆ ಇರ್ತೀವಿ. ಏನಾಗೋದು ಅವಾಗ? ನಾನ್ ಹಂಗಿದ್ದೆ, ನಾನ್ ಸ್ಕೂಲಲ್ಲಿ ಇದ್ದಾಗ ಹೀಗಿದ್ದೆ, ಕಾಲೇಜಲ್ಲಿ ಇದ್ದಾಗ ಹೀಗಿದ್ದೆ, ಹಾಗಿದ್ದೆ ಅನ್ಕೊಂಡು ಯು ಲಿವ್ ಇನ್ ಯೋರ್ ಪಾಸ್ಟ್. ಹಿಂದಿನ ಜನ್ಮದಲ್ಲೇ ಇದ್ದೆ, 10 ವರ್ಷದಿಂದ ಹೀಗಿದ್ದೆ, 20 ವರ್ಷದಿಂದ ಹೀಗಿದ್ದೆ ಅಂತ ಅಲ್ಲೇ ಇರ್ತೀರಾ. ಇವಾಗ ಏನು ಮಾಡೋದೇ ಇಲ್ಲ ಅವಾಗ. ಬರೀ ಹಳೇದ್ ನೆನ್ಸ್ಕೊಂಡೆ ಜೀವಮಾನ ಇಡೀ ಹೊರಟೋಗುತ್ತೆ. ಅದ್ ಬಿಟ್ಬಿಟ್ಟು ಮುಂದೆ ಹೋದ್ರೆ ನೆಮ್ಮದಿಯಾಗಿರುತ್ತೆ ಅವಾಗ. ನಾವ್ ಹೇಗಿದ್ವಿ ಅದನ್ನೆಲ್ಲ ನೆನ್ಸ್ಕೋಬೇಕು ಅಂತ. ನಾನ್ ಯಾಕೆ ನೆನ್ಸ್ಕೊಳ್ಳಿ? ನಂದು ಇವಾಗಿರೋ ಲೈಫ್ ಇಟ್ಸ್ ಹಾಟ್ ಅಂಡ್ ಹ್ಯಾಪನಿಂಗ್. ನೆನ್ಸ್ಕೊಳ್ಳಿ, ಏನಕ್ಕೆ ನೆನ್ಸ್ಕೊಳ್ಳೋ ಅವಶ್ಯಕತೆ ಏನಿದೆ? ಅದನ್ನ ದಾಟ್ ಮುಂದೆ ಬಂದಿದೀವಲ್ಲ, ಆಗೋಯ್ತದು. ಇವಾಗ ನಾನ್ ಏನೋ CET ಏನೋ ರ್ಯಾಂಕ್ ತೆಗ್ದಿದ್ದೆ, ಇವಾಗ್ಲೂ ನಂಗೆ ಅದೇ ಇವಾಗ ತೆಗ್ದವ್ರಿಗೆ ನಿಮ್ಗೆ ಹೆಂಗೆ ಹೇಳಿ, 3rd ಸ್ಟ್ಯಾಂಡರ್ಡ್ ಫಸ್ಟ್ ರ್ಯಾಂಕ್ ಬಂದಿತ್ತು. ನನ್ 3rd ಸ್ಟ್ಯಾಂಡರ್ಡ್ ಫಸ್ಟ್ ರ್ಯಾಂಕ್ ಬಂದಿತ್ತು ಅಂತ ಇವಾಗ ನಾನು PUC ಬಂದು +2 ಆಗಿ ಇಂಜಿನಿಯರಿಂಗ್ ಆಗಿ ಅವಾಗ್ಲೂ ಯೋಚನೆ ಮಾಡ್ತಾನೆ ಇರ್ಬೇಕು, ನಂಗೆ ಅವಾಗ ರ್ಯಾಂಕ್ ಬಂದಿತ್ತು ಸಾಕು ಅಂತ ಹೇಳಕ್ಕಾಗತ್ತ? ಹಂಗೆ ಇವರೆಲ್ಲ ಇದು ಹಳೇದಾಗಿದೆಲ್ಲ ನೆನ್ಸ್ಕೊಳ್ಳಿ, ಹಳೇದಾಗಿದೆ ನೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಹಳೇದಂತ ಹೇಳೋದಕ್ಕೆ. ಹಳೇದನ್ನ ಏನಕ್ಕೆ ನೆನ್ಸ್ಕೋಬೇಕು? ಆಗೋಗಿದೆ. ಆ ಅನುಭವಗಳನ್ನ ಅನುಭವಿಸಿದಿರ, ಮುಂದಕ್ಕೆ ಹೋಗಿ ಅಷ್ಟೇ. ಯಾವಾಗ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೀವ್ ಅದನ್ನ ಮುಗಿಸ್ಲಿಲ್ಲ ಅಂತ ಹೇಳಿದ್ರೆ ಬರ್ತಾನೆ ಇರುತ್ತೆ. ಬಿಟ್ಬಿಡಿ ಅದನ್ನ. ಇವಾಗ +2 ಮಾಡಿದ್ರಿ 10th ಸ್ಟ್ಯಾಂಡರ್ಡ್ ಆದ್ಮೇಲೆ, ಅದಾನ್ ಅಷ್ಟೇ ಮುಗ್ದೋಯ್ತು. ನೀವ್ ಯಾವತ್ತಾರು ಮತ್ತೆ ಅದನ್ನ ಪುಸ್ತಕ ತೆಗೆದು ನೋಡಿದ್ರ? ಏನಕ್ಕೆ? ಬಿಟ್ರಿ ಅದನ್ನ ಆಗೋಯ್ತು ಅಂತ. ಅದೇ ರೀತಿ ಎಲ್ಲವನ್ನು ಬಿಡಕ್ಕಾಗಲ್ವಾ ನೀವು? ನಾನಂತೂ ನೋಡಿ, ಯಾರಾದ್ರೂ ಒಂದ್ಸತಿ ಆದ್ರೂ ನೋಡಿದ್ರ? ನೀವು 10th ಮುಗಿಸಿದ್ರಿ, 11th ಹೋದ್ರಿ, 10th ಪುಸ್ತಕ ನೋಡಿದ್ರ, 11th ಪುಸ್ತಕ ನೋಡಿದ್ರ? ಸ್ಕೂಲ್ಗಳಲ್ಲೇ ನೀನ್ ನೋಡಿದ್ಯಾ ಯಾವತ್ತಾದ್ರೂ? ಎಷ್ಟನೇ ಕ್ಲಾಸ್ ನೀನ್ ಇವಾಗ? 5th 4th ಮುಗಿದ್ಮೇಲೆ 4th ಬುಕ್ ನೋಡಿದ್ಯಾ? ಮತ್ತೆ ಇದನ್ನೇ ನೀವು ಅಪ್ಲೈ ಮಾಡ್ಬೇಕು ರಿಯಲ್ ಲೈಫ್ ಅಲ್ಲಿ. ನಾನು ಹಿಂಗಿದ್ದೆ, ನಾನು ಹಿಂಗಿದೆ, ಏನಕ್ಕೆ ನೆನ್ಸ್ಕೊಳ್ಳೋದಲ್ಲ. ಅದನ್ನ ಬಿಟ್ಟು ಮುಂದೆ ಬರ್ಬೇಕು. ನಾವ್ ಹಿಂಗಿದ್ವಿ ಅನ್ಕೊಂಡ್ರೆ ನೀವ್ ಅಲ್ಲೇ ಇರ್ತೀರಾ ಮಾನಸಿಕವಾಗಿ. ಏನಕ್ಕೆ ಗೊತ್ತಾ ನಿಮ್ ಮನ್ಸಿಗೆ ಹಿತ ಅನ್ಸೋದು? ನೀವ್ ಇವಾಗ ಏನು ಮಾಡ್ತಾ ಇಲ್ಲ ಹೊಸದಾಗ, ಅದಕ್ಕೆ. ಇವಾಗ ಉದಾಹರಣೆ ಕೊಡ್ತೀನಿ. ನಮ್ ತಾಯಿಗೂ ಹೊರಗೆ ಟ್ರಾವೆಲ್ ಮಾಡಕ್ ಹೋಗ್ತೀವಿ, ಆಯ್ತಾ? ನಾನು ಎಷ್ಟು ಸುತ್ತೀನಂದ್ರೆ ಇವಾಗ ಪ್ರತಿ ಒಂದೊಂದು 6 ತಿಂಗಳಿಗೂ ಒಂದೊಂದ್ ಹೊಸ ತರ ಅನುಭವಗಳಾಗ್ತಾ ಇರತ್ತೆ ನನ್ಗೆ. ಇವಾಗ ಎಲ್ಲೇ ಕರ್ಕೊಂಡು ಹೋದ್ರು ನಮ್ ತಾಯಿಗೆ, ಅವರೆಲ್ಲ ಯಾವಾಗ್ಲೂ ಹೇಳೋದ್, ನೀವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಇಲ್ಲಿ ಹೋಗಿದ್ದೆ 10 ದಿನದ ಟೂರು, ಇದೆಲ್ಲ ಚೆನ್ನಾಗಿತ್ತು ಅಂತ. ಅವ್ರು ಅಲ್ಲೇ ಕಚ್ಕೊಂಡಿದಾರ, ಇನ್ನ ಅವ್ರು ಮುಂದೆ ಬಂದಿಲ್ಲ. ನನ್ಗೆ ಹೋದ ವರ್ಷ ಎಲ್ಲಿ ಟ್ರಾವೆಲ್ ಮಾಡ್ಕೊಂಡ್ ಬಂದೆ ಅದೇ ಜ್ಞಾಪನ ಇಲ್ಲ. ಯಾಕೆ? ಅದಾದ್ಮೇಲೆ ಹೊಸದೇನೋ ಮಾಡ್ತಾನೆ ಇದೀನಿ. ಯಾವಾಗ ನೀವ್ ಹೊಸ ಅನುಭವಗಳನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳಲ್ಲ, ಹೊಸದು ತಿಳ್ಕೊಳಲ್ಲ, ನೀವು ಹಳೇದ್ರಲ್ಲೇ ಇರಕ್ಕೆ ಇಷ್ಟಪಡ್ತೀರಾ. ನಾವ್ ಹಿಂಗಿದ್ವಿ, ನಾವ್ ಇಲ್ಲಿಂದ ಬಂದ್ವಿ, ಅಲ್ಲಿ ಬಂದ್ಬಿಟ್ಟು ಮುಂದೆ ಬಂದಿದ್ಯಾ ತಾನೆ, ಮುಂದಕ್ಕೆ ಹೋಗು ಅಲ್ಲಿಂದ. ಅದಂತೂ ನಿಜ. ನಿಮ್ಗೆ ಬೇಜಾರಾಗತ್ತೆ ಅಂತ ನಾನು ಪಾಲಿಶ್ ಮಾಡಕ್ ಹೇಳ. ಹೊಸದೇನು ಮಾಡ್ತಾ ಇಲ್ಲ, ಅದಕ್ಕೆ ನೀವು ಹಳೇದ್ರಲ್ಲಿ ಇದೀರಾ. ಹೊಸದ್ ಮಾಡಿ. ಇವಾಗ 25 ಸೂರ್ಯ ನಮಸ್ಕಾರ ಮಾಡೋದೇ ದೊಡ್ಡದು. 54 ಮಾಡಿದ್ರಿ, 75 ಮಾಡಿದ್ರಿ, 108 ಮಾಡಿದ್ರಿ, ಇವಾಗ 154 ಮಾಡ್ಬಿಡ್ರಿ. ಇವಾಗ 25 ಏನು ಮ್ಯಾಟರೇ ಆಗಲ್ಲ ನಿಮ್ಗೆ.
ಅಲ್ವಾ? ಇವಾಗ ಮುಂದೆ ಮುಂದೆ ನಿಮ್ಗೆ 175 200 ಎಲ್ಲ ಮಾಡ್ಸಿದ್ರು 108 ಕಡೆ ಏನು ಗಮನನೇ ಹೋಗಲ್ಲ ನಿಮ್ಗೆ ಅವಾಗ. ನೀವ್ ಅವಾಗ 108 ಮಾಡೋದೇ ದೊಡ್ಡದಾಗಿತ್ತು, ಇವಾಗ 154 ಮಾಡಿದೆ, 108 ಏನೋ ಅನ್ಸ್ಲಿಲ್ಲ. ಇವಾಗ ಮುಂದಿನ ವರ್ಷ 318 ಮಾಡ್ತಾರೆ, ಅವಾಗ 154 ಏನು ಮ್ಯಾಟರ್ ಆಗೋದಿಲ್ಲ ನಿಮ್ಗೆ, ಅಲ್ವಾ? ನೀವ್ ಡಿಸೈಡ್ ಮಾಡ್ಬೇಕು. ನೀವು ಹಳೆ ಅನುಭವಗಳಲ್ಲೇ ಮಳೆ ಹೊಡ್ಕೊಂಡಿರ್ತೀರ, ಹೊಸದ್ ಮಾಡಿ ಹೊಸ ಅನುಭವಗಳನ್ನು ತಗೊಂಡು ಮುಂದಕ್ಕೆ ಹೋಗ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ಸುಳ್ಳು. ನೆನ್ಸ್ಕೊಳ್ಳಿ ಏನು ನೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟೊಂದು ನೆನ್ಸ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಿಮ್ ಹಿಂದಿನ ಜನ್ಮ ನೆನ್ಸ್ಕೋಬೇಕಾಗಿತ್ತು. ಅದಕ್ಕೆ ಅಷ್ಟೊಂದು ತಲೆ ಓಡಲ್ಲ, ಅಲ್ಲಿ ತನಕ ಹೋಗಲ್ಲ. ಯಾಕೆ? ಸಾಧನೆ ಮಾಡಿಲ್ಲ ಅಷ್ಟೊಂದು. ಜ್ಞಾಪನ ಇದೆಯಾ? ನೀವು ನಿಜವಾಗ್ಲೂ ನೆನ್ಸ್ಕೋತೀರಾ? ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರೆ ಅದನ್ನ ನೆನ್ಸ್ಕೊಳ್ಳಿ. ಯಾರಾದ್ರೂ ನೆನ್ಸ್ಕೊಂಡಿದೀರಾ? ಅದ್ ಮಾತ್ರ ಅದ್ ಗೊತ್ತೇ ಇಲ್ಲ, ಅಲ್ಲಿಗೆ ಹೋಗೇ ಇಲ್ಲ. ನಂಗೆ 20 ವರ್ಷ ಹಿಂದೆ ಹಿಂಗಿತ್ತು, 10 ವರ್ಷದಿಂದ ಹೀಗಿತ್ತು, ಅದನ್ನ ಮಾತ್ರ ಆಲೋಚನೆ ಮಾಡ್ತಾ ಹೋಗ್ತೀರಾ. ಬೇರೆದೆಲ್ಲ ಮಾಡಕ್ಕಾಗಲ್ಲ. ಯಾಕೆ? ಅದ್ ನಿಮ್ ಬುದ್ಧಿಗೂ ಮೀರಿದ್ದದು. ನೀವು ಬರೀ ನಿಮ್ಗೇನ್ ಬೇಕೋ ಅದನ್ನ ಮಾತ್ರ ನೆನ್ಸ್ಕೊಂಡು ನಾನ್ ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿದೀರಾ. ಅದೇ ಅಲ್ವಾ ಆಗಿರೋದು? ಅದರಿಂದ ಹಿಂದಕ್ಕೆ ಹೋಗ್ತಾ ಹೋಗಿ. ಯಾಕೆ ಬರೀ 10 ವರ್ಷಕ್ಕೆ ಸೀಮಿತವಾಗಿದ್ರೆ ನೀವು? 20 ವರ್ಷ ಹಿಂದಕ್ಕೆ ಹೋಗಿ, ಹಿಂದಿನ ಜನ್ಮಕ್ಕೆ ಹೋಗಿ. ನಿಮ್ಗೂ ಗೊತ್ತು, ಟು ಟೇಕ್ ದ ಹ್ಯೂಮನ್ ಫಾರ್ಮ್ ದಟ್ ಯು ಆರ್ ರೈಟ್ ನೌ, ಯು ಅಂಡರ್ಗಾನ್ ಅ ಲಾಟ್ ಆಫ್ ಸೈಕಲ್ಸ್ ಆಫ್ ಬರ್ತ್ ಅಂಡ್ ರೀಬರ್ತ್, ಇನ್ಕಾರ್ನೇಷನ್ಸ್ ಆಗಿರುತ್ತೆ. ಎಲ್ಲ ತಿಳ್ಕೊಳ್ಳಿ, ಏನೇನ್ ಆಗಿದ್ರಿ ಇಷ್ಟು ವರ್ಷ ಇಲ್ಲಿಗೆ ಬರಕ್ಕೆ ಅಂತ. ಅದನ್ನ ಮಾಡಿದ್ರ? ಮತ್ತೆ ಇದೆಲ್ಲ ಕತೆಗಳ, ನಮ್ಮ ಹತ್ರ ಇದೆಲ್ಲ ಮಾತಾಡಕ್ ಆಗಲ್ಲ ಅಲ್ವಾ? Yeah, but we as humans have the ability to let go of that. See, we as humans have this superpower, the intellect. Anything and everything that is imprinted in us, in our subconscious mind because of our childhood traumas or past impressions, everything can be overcome. ಪ್ರಾಣಿಗಳಿಗೆ ಆಗೋದಿಲ್ಲ ಅದು. ಬುದ್ಧಿ ಅಷ್ಟ. Your intelligence is your superpower. We as humans have that. ಮೊನ್ನೆ ಹೇಳಿದ್ನಲ್ಲ, the only difference between humans and animals are intellect. ಎಂತ ಕರ್ಮ ಆದ್ರೂ ಹೊಡೆದು ಮುಂದಕ್ಕೆ ಹೋಗ್ಬೋದು. ಯಾಕೆ? ನಾವು ಮನುಷ್ಯರು ಅಷ್ಟೇ. As humans we have this power. We can, any wrongdoing can be undone with the right discriminative decisions. ಯಾವ ತಪ್ಪು ಯಾವ ಸರಿ ಅಂತ ನೀವು ತಿಳಿದ್ರೆ ಆಗುತ್ತೆ. ಅದಾ ಸಾಕು ಇವತ್ತಿಗೆ, ಮುಂದಿನ ವಾರ ಸಿಗೋಣ.